ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ದಿನಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. 2025 ಡಿಸೆಂಬರ್ ತಿಂಗಳ ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಇದುವರೆಗೂ ನಮ್ಮನ್ನು ನಡೆಸಿದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿ ಈ ವಾರದ ಮೊದಲನೇ ದಿನದಲ್ಲಿ ಮತದಾವರ್ತಿ ನಮ್ಮ ಸೃಷ್ಟಿಕರ್ತನಾದ ದೇವರನ್ನು ನಮ್ಮ ಹೃದಯದ ಅಂತರಾಳದಿಂದ ಆರಾಧಿಸುವಂಥವರಾಗಿರುವ ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ ಬಂದುಗೂಡುವಂತೆ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತದಾವರ್ತಿ ನಮ್ಮನ್ನು ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸುತ್ತೇವೆ. ನಾವು ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಈ ಮುಂಜಾನೆಯಲ್ಲಿ ಕರ್ತನೆ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಇಂದಿನ ಆರಾಧನೆ ಕರ್ತನೆ ದೇವರ ನಾಮದ ಮಹಿಮೆಗೆ ಕಾರಣವಾಗಿ ಮಾರ್ಪಡಲಿ, ಅದೇ ರೀತಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಆಶೀರ್ವಾದವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಶಿರಗಳನ್ನು ಬಾಗಿರುವಂಥ ಎಲ್ಲ ಪ್ರಿಯರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಆಶೀರ್ವದಿಸು. ಈ ಒಂದು ಮಾಧ್ಯಮದ ಮೂಲಕ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂತಹ ಪ್ರತಿಯೊಬ್ಬರನ್ನ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸುತ್ತೇನೆ. ಈ ಒಂದು ವಾರ ಅವರ ದೈನಂದಿನ ಜೀವಿತಕ್ಕೆ ಬೇಕಾದಂತಹ ದೈವಿಕವಾದಂತಹ ಮನ್ನವನ್ನ ವಾಕ್ಯದ ಮೂಲಕ ಪಡೆದುಕೊಳ್ಳುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ಮತದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಯನ್ನು ತಿಳಿಸ್ತೇನೆ. ಈ ಡಿಸೆಂಬರ್ ತಿಂಗಳ ಪ್ರಾರಂಭ ಭಾನುವಾರ ದೇವರನ್ನು ಆರಾಧಿಸುವುದಕ್ಕೆ ದೇವರು ಕೊಟ್ಟಂತ ಸಂದರ್ಭಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ಮಹಿಮೆಪಡಿಸುವ. ಅತ್ಯಂತ ಹಳೆಯ ಒಂದು ಹಾಡು, ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಇದುವರೆಗೆ ಕಾಯ್ದ ಇಮ್ಯಾನುವೇಲ ಎಂದೆಂದು ಕಾಯುವರು. ಈ ವರ್ಷದ ಪ್ರಾರಂಭ ದಿನದಿಂದ ಈ 12ನೇ ತಿಂಗಳಿನ 7ನೇ ದಿನದ ತನಕ ನಮ್ಮನ್ನು ಕಾಯ್ದು ಕಾಪಾಡಿದ ದೇವರಿಗೆ ನಮ್ಮ ಹೃದಯದ ಅಂತರಾಳದಿಂದ ಕೃತಜ್ಞತೆಯ ಮನೋಭಾವದಿಂದ ಈ ಹಾಡಿನ ಮೂಲಕ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಇದುವರೆಗೆ ಕಾಯ್ದ ಇಮ್ಯಾನುವೇಲ ಎಂದೆಂದು ಕಾಯುವನು. ಇದುವರೆಗೂ ಕಾಯ್ದ ಇಮ್ಯಾನುವೇಲ ಎಂದೆಂದು ಕಾಯುವನು. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಓ ಯೇಸು ನಿನ್ ಪ್ರೀತಿಗೆ ಬದಲೇನು ನಾ ಕೊಡಲಿ. ಓ ಯೇಸು ನಿನ್ ಪ್ರೀತಿಗೆ ಬದಲೇನು ನಾ ಕೊಡಲಿ. ನನ್ನಾತ್ಮ ದೇಹವನ್ನು ಅರ್ಪಿಸಿ ನಾ ಹಾಡುವೆ. ನನ್ನಾತ್ಮ ದೇಹವನ್ನು ಅರ್ಪಿಸಿ ನಾ ಹಾಡುವೆ. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ,
ಕಣ್ಣೀರು ಚಿಂತೆಗಳು ಕಷ್ಟ ನಷ್ಟ ಬಂದರು, ಕಣ್ಣೀರು ಚಿಂತೆಗಳು ಕಷ್ಟ ನಷ್ಟ ಬಂದರು, ಕರ್ತನ ನಾಮದಲ್ಲಿ ಎಲ್ಲವನ ಗೆಲ್ಲುವೆ, ಕರ್ತನ ನಾಮದಲ್ಲಿ ಎಲ್ಲವನ ಗೆಲ್ಲುವೆ. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಕ್ರಿಸ್ತೇಸು ರಕ್ಷಕನು ನಿನಗಾಗಿ ಬಂದಾತನು, ಕ್ರಿಸ್ತೇಸು ರಕ್ಷಕನು ನಿನಗಾಗಿ ಬಂದಾತನು. ಹಿಂದೆ ನೀ ನಂಬಿದರೆ ಒಂದು ನಿತ್ಯ ಜೀವ, ಹಿಂದೆ ನೀ ನಂಬಿದರೆ ಒಂದು ನಿತ್ಯ ಜೀವ. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ. ಇದುವರೆಗೆ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು, ಇದುವರೆಗೆ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ. ಹಲ್ಲೆಲೂಯಾ. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ. ಎಷ್ಟು ಸುಂದರವಾದಂಥ ಹಾಡಿನ ಸಾಲುಗಳು. ದಾವೀದನು 27ನೇ ಕೀರ್ತನೆ ಅದರ 9ನೇ ವಾಕ್ಯದ 2ನೇ ಭಾಗದಲ್ಲಿ ಹಾಡಿರುವಂಥದ್ದು, ನನ್ನನ್ನು ರಕ್ಷಿಸಿದ ದೇವರೇ ಕೈ ಬಿಡಬೇಡ, ತೊರೆದು ಬಿಡಬೇಡ. ನೋಡಿ, ದಾವೀದನು ಕುರುಬನಾದಂತಹ ವ್ಯಕ್ತಿ. ದಾವೀದನು ತನ್ನ ತಂದೆಯಾದ ಇಷಯನ ಸ್ವಲ್ಪ ಆಡುಗಳನ್ನು ಸಾಕುತ್ತಿದ್ದಂತಹ, ಕುರಿಗಳನ್ನು ಸಾಕುತ್ತಿದ್ದಂತಹ ಒಬ್ಬ ವ್ಯಕ್ತಿ. ಸೊ ಇಂತಹ ಸಾಧಾರಣವಾದಂತಹ ವ್ಯಕ್ತಿಯನ್ನ ದೇವರು ಒಂದು ದಿನದಲ್ಲಿ ತನ್ನ ಪ್ರಜೆಗಳಾದ ಇಸ್ರಾಯೇಲಿಯರನ್ನ ಪರಿಪಾಲಿಸುವುದಕ್ಕಾಗಿ ಅರಸನನ್ನಾಗಿ ನೇಮಿಸಿದ. ತದನಂತರವಾಗಿ ದಾವೀದನು ಗೊಲ್ಯಾತನನ್ನ ಕೊಲ್ಲುವಂಥದ್ದು, ದಾವೀದನು ಗೊಲ್ಯಾತನನ್ನು ಕೊಂದದರ ಫಲವಾಗಿ ಇಸ್ರಾಯೇಲಿಯರು ಒಂದು ಹಾಡನ್ನು ಹಾಡಿದ್ರು. ಸೌಲನು 1000 ಮಂದಿಯನ್ನು ಕೊಂದ, ದಾವೀದನು 10,000 ಮಂದಿಯನ್ನು ಕೊಂದ. ಸೊ ಈ ಒಂದು ಹಾಡು ಸೌಲನಿಗೆ ಇರಿಸು ಮುರುಸನ್ನ ಉಂಟು ಮಾಡಿತು.
ಒಂದು ರೀತಿಯ ಹೊಟ್ಟೆ ಕಿಚ್ಚನ್ನು ಉಂಟು ಮಾಡಿತು. ಅಲ್ಲಿ ಸೌಲ ಹೇಳ್ತಾ ಇದ್ದಾನೆ, ಸೊ ಇವನಿಗೆ ಇನ್ನೇನು ಬೇಕು? ಸೊ ಇದರ ಫಲವಾಗಿ ಸೌಲ ಏನ್ ಮಾಡ್ದ? ದಾವೀದನನ್ನ ಕೊಲ್ಲುವುದಕ್ಕೆ ಅನೇಕ ಪ್ರಯತ್ನವನ್ನ ಪಟ್ಟ, ಅಥವಾ ದಾವೀದನನ್ನ ಕೊಲ್ಲುವುದಕ್ಕೋಸ್ಕರವಾಗಿ ತನ್ನ ಜೀವಿತದ ಶಿಷ್ಟಾಯುಸನ್ನ ಬೇರ್ಪಡಿಸಿಟ್ಬಿಟ್ಟ. ಸೊ ಈ ರೀತಿ ಸೌಲನಿಗೆ ಭಯಪಟ್ಟು ದಾವೀದನು ಪ್ರಾಣ ರಕ್ಷಣೆಗಾಗಿ ಗುಹೆಗಳಿಗೆ ಅಡವಿಗಳಿಗೆ ಅಲೆಯುತ್ತಿರುವಂತಹ ಸಂದರ್ಭದಲ್ಲಿ ದಾವೀದನು ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾನೆ. ಸೊ ಅಂತಹ ಕೀರ್ತನೆಗಳಲ್ಲಿ ಈ ಒಂದು ಕೀರ್ತನೆ 27. ಸೊ ಇಲ್ಲಿ ದಾವೀದನು ಆಡುವಂಥದ್ದು, ನನ್ನನ್ನು ರಕ್ಷಿಸಿದ ದೇವರೇ. ಅರ್ಥ ಏನು ನೋಡಿ? ದಾವೀದನು ತನ್ನ ತಂದೆಯ ಕುರಿಗಳನ್ನು ಕಾಯುವಂತಹ ಸಂದರ್ಭದಲ್ಲಿ ಅನೇಕ ಬಾರಿ ಕಾಡು ಮೃಗಗಳು ದಾವೀದನ ಕುರಿಗಳನ್ನ ಆಕ್ರಮಿಸುವುದಕ್ಕೆ ಬಂದಂತಹ ಸಂದರ್ಭದಲ್ಲಿ ದಾವೀದನು ಕುರಿಗಳನ್ನು ಬಿಟ್ಟು ಓಡಿ ಹೋಗದೆ ಆ ಕಾಡು ಮೃಗಗಳೊಂದಿಗೆ ಹೋರಾಡಿ ಅವುಗಳ ಬಾಯಿಂದ ತನ್ನ ಕುರಿಮರಿಗಳನ್ನ ಸಂರಕ್ಷಿಸಿದಂತ ವ್ಯಕ್ತಿ. ಸೊ ಈ ಸಂದರ್ಭಗಳಲ್ಲಿ ಯೆಹೋವನು ದಾವೀದನ ಸಂಗಡ ಇದ್ದು ಈ ದುಷ್ಟ ಮೃಗಗಳ ಕೈಯಿಂದ ತಪ್ಪಿಸಿದ್ದಾನೆ. ದಾವೀದ ಗೊಲಿಯಾತನನ್ನ ಕೊಲ್ಲುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಸೌಲ ಹೇಳ್ತಾ ಇದ್ದಾನೆ, ನೀನು ಚಿಕ್ಕವನು, ನಿನಗೆ ಯುದ್ಧಾಭ್ಯಾಸದ ಅಭ್ಯಾಸವಿಲ್ಲ. ಆ ಸಂದರ್ಭದಲ್ಲಿ ದಾವೀದ ಹೇಳ್ತಾ ಇದ್ದಾನೆ, ಒಂದು ಸಾರಿ ಒಂದು ಕರಡಿ ನನ್ನ ಕುರಿಗಳ ಮೇಲೆ ಆಕ್ರಮ ಮಾಡಲು ನಾನು ಅದಕ್ಕೆ ವಿರೋಧವಾಗಿ ಹೋಗಿ ಅದರ ಬಾಯನ್ನು ಹಿಡಿದು ಆ ಬಾಯಿಂದ ನನ್ನ ಕುರಿಮರಿಯನ್ನು ಸಂರಕ್ಷಣೆ ಮಾಡಿದೆ. ಇನ್ನೊಂದು ಸಾರಿ ಸಿಂಹ ನನ್ನ ಕುರಿಮರಿಯನ್ನು ಹಿಡಿಯೋದಕ್ಕೆ ಬಂದಾಗ ನಾನು ಅದರ ಸಂಗಡ ಹೋರಾಡಿ ಅದನ್ನು 2 ಭಾಗವಾಗಿ ಸೀಳಿಬಿಟ್ಟೆ. ಅಂದ್ರೆ ಅಭಿಷೇಕ ಸಮುವೇಲನಿಂದ ಅಭಿಷೇಕಿಸಲ್ಪಡುವುದಕ್ಕಿಂತ ಮುಂಚಿತವಾಗಿ ದಾವೀದನನ್ನ ದೇವರು ದುಷ್ಟ ಮೃಗಗಳಿಂದ ಸಂರಕ್ಷಣೆ ಮಾಡಿದ್ದಾನೆ. ಸೊ ಗೋಲಿಯಾತನ ಕೈಯಿಂದ ದೇವರು ಸಂರಕ್ಷಣೆ ಮಾಡ್ದ, ಸೌಲನ ಕೈಯಿಂದ ದೇವರು ಸಂರಕ್ಷಣೆ ಮಾಡ್ದ. ಸೊ ಇವೆಲ್ಲವನ್ನ ಕ್ರೋಢೀಕರಿಸಿದಂತಹ ದಾವೀದ ಇಲ್ಲಿ ಹೇಳ್ತಾ ಇದ್ದಾನೆ, ನನ್ನನ್ನು ರಕ್ಷಿಸಿದ ದೇವರೇ, ನನ್ನನ್ನು ಕೈ ಬಿಡಬೇಡ, ತೊರೆದು ಬಿಡಬೇಡ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ಶ್ರವಿಸುತ್ತಿರುವಂತ ನನ್ನ ಪ್ರೀತಿಯ ದೇವಜನರೇ, ಸೊ ನಮಗಿರುವಂತಹ ಒಂದು ನಿರೀಕ್ಷೆ ಎನ್ನುವಂಥದ್ದು, ಸೊ ನಮಗಿರುವಂತಹ ಒಂದು ಗ್ಯಾರಂಟಿ ಎನ್ನುವಂಥದ್ದು, ಸೊ ನಮ್ಮನ್ನು ರಕ್ಷಿಸಿದಂತಹ ದೇವರು ನಮ್ಮನ್ನ ಕೈ ಬಿಡೋದಿಲ್ಲ, ತೊರೆದು ಬಿಡೋದಿಲ್ಲ. 10ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸ್ಕೊಳ್ತಾನೆ. ನೋಡಿ, ಒಂದು ಕಾಲದಲ್ಲಿ ದಾವೀದನ ತಂದೆ ತಾಯಿಗಳು ದಾವೀದನನ್ನ ಗಣನೆಗೆ ಬಾರದವನಾಗಿ ಕಂಡವರಾಗಿದ್ರು. ನೋಡಿ, ಸಮುವೇಲ ಪ್ರವಾದಿ ಇಷಯನ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಇಷಯನ ಮನೆಯಲ್ಲಿ ಇಷಯನು ಅವನ ಹೆಂಡತಿ ದಾವೀದನ ಬಾಕಿ ಸಹೋದರರು ಮಾತ್ರ ಇದ್ದಾರೆ. ದಾವೀದ ಕಾಡಿಗೆ ಹೋಗಿದ್ದಾನೆ. ಅಂದ್ರೆ ದಾವೀದ ಗುಡ್ ಫಾರ್ ನಥಿಂಗ್ ಇನ್ ಹಿಸ್ ಫ್ಯಾಮಿಲಿ, ತನ್ನ ಕುಟುಂಬದಲ್ಲಿ ಯಾವ ಯೋಗ್ಯತೆ ಇಲ್ಲದಂತಹ ವ್ಯಕ್ತಿಯಾಗಿದ್ದ. ಅಲ್ಲಿ ದಾವೀದ ಹೇಳ್ತಾ ಇದ್ದಾನೆ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ. ಪ್ರೇರೆ, ನಮ್ಮ ಜೀವಿತವನ್ನು ನಾವು ಒಮ್ಮೆ ಹಿಂದಿರುಗಿ ನೋಡೋಣ. ನಮ್ಮ ಕುಟುಂಬಸ್ಥರು, ನಮ್ಮ ತಂದೆ ತಾಯಿಗಳು, ನಮ್ಮ ಸಹೋದರರು ನಮ್ಮನ್ನು ಕೈ ಬಿಟ್ಟಂತಹ ಅನೇಕ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಇಲ್ಲವಾ? 2025ರ ಪ್ರಾರಂಭ ಸಮಯಗಳಿಂದ ಇಲ್ಲಿ ತನಕ ನಾವು ಒಮ್ಮೆ ಫ್ಲಾಶ್ ಬ್ಯಾಕ್ ಮಾಡಿ ನೋಡೋದಾದ್ರೆ, ಸೊ ನಮ್ಮ ಅನೇಕ ಸಂದಿಗ್ಧತೆಯ ಸಂದರ್ಭದಲ್ಲಿ ನಾವು ನಂಬಿದಂತಹ ಅನೇಕರು ಕೈ ಚೆಲ್ಲಿ ಕುಳಿತಿರುವಂಥದ್ದು ನಮ್ಮ ಮುಂದೆ ಇಲ್ವಾ? ಆದರೆ ಇವುಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಕೈ ಬಿಡದೆ
ನಮ್ಮನ್ನು ತೊರೆದು ಬಿಡದೆ ನಮ್ಮ ಜೀವಿತಕ್ಕೆ ಬೇಕಾದಂಥದ್ದೆಲ್ಲವನ್ನ ಆಯಾ ಸಂದರ್ಭಗಳಲ್ಲಿ ಕೊಟ್ಟು ಸಾಕಿ ಸಲಹಿದ ದೇವರನ್ನ ಈ ಮುಂಜಾನೆಯಲ್ಲಿ ಎಷ್ಟರ ಮಟ್ಟಿಗೆ ನಾವು ಕೃತಜ್ಞತೆಯಿಂದ ಆತನಿಗೆ ನಾವು ಸ್ತೋತ್ರವನ್ನ ಸಲ್ಲಿಸುವಂತವರಾಗಿರಬೇಕು. ನೋಡಿ, ಪ್ರತ್ಯೇಕವಾಗಿ ನಾವು ಕ್ರಿಸ್ಮಸ್ ಯೇಸು ಕ್ರಿಸ್ತನ ಜನನದ ಆ ಒಂದು ಹುಮ್ಮಸ್ಸಿನಲ್ಲಿದ್ದೇವೆ. ಇನ್ನು ಕೆಲವೇ ದಿನಗಳು ದಾಟಿ ಹೋದರೆ ನಾವು ಬಹಳ ಆಕಾಂಕ್ಷೆಯಿಂದ ಕಾಯುತ್ತಿದ್ದಂತಹ ದಿನ ನಮ್ಮ ಮುಂದೆ ಬರಲಿದೆ. ಈಗಾಗಲೇ ನಮ್ಮ ಮನೆಗಳು, ನಮ್ಮ ದೇವಾಲಯಗಳು ಅಲಂಕೃತವಾಗಿದೆ. ನಾವುಗಳು ಹೊಸ ಬಟ್ಟೆಗಳನ್ನ ಖರೀದಿ ಮಾಡಿಕೊಂಡು ಆ ದಿನಕ್ಕೋಸ್ಕರವಾಗಿ ಬಹಳ ಕಾತುರದಿಂದ ಕಾಯ್ತಾ ಇದ್ದೇವೆ. ಆದರೆ ನೀನು ನಾನು ನೆನೆಸಬೇಕಾಗಿರುವಂತಹ ಒಂದು ಆಧ್ಯಾತ್ಮಿಕ ಸತ್ಯ, ನಾವು ಕಾಯಬೇಕಾಗಿರುವಂಥದ್ದು, ನಾವು ಎದುರು ನೋಡಬೇಕಾಗಿರುವಂಥದ್ದು ಲೌಕಿಕವಾಗಿ ಯೇಸು ಕ್ರಿಸ್ತನ ಬರ್ತಡೆಯನ್ನ ಆಚರಣೆ ಮಾಡುವಂತಹ ಆ ಒಂದು ದಿನಕ್ಕೋಸ್ಕರವಾಗಿ ಅಲ್ಲ. ಕಳೆದ ಭಾನುವಾರದಿಂದ ಮೇನ್ಲೈನ್ ಸಭೆಗಳು ಅಡ್ವೆಂಟ್ ಸೀಸನ್ ಅನ್ನ, ಆಗಮನದ ಋತುವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಕಳೆದ ವಾರ ನಿರೀಕ್ಷೆಯ ವಾರವಾಗಿತ್ತು, ದ ವೀಕ್ ಆಫ್ ಹೋಪ್. ಈ ವಾರ ದ ವೀಕ್ ಆಫ್ ಪೀಸ್, ಸಮಾಧಾನದ ವಾರ. ಪ್ರಿಯರೇ, ಕ್ರಿಸ್ತನ ಆಗಮನದ ಈ ಒಂದು ಕಾಲಘಟ್ಟದಲ್ಲಿ ನಾವು ಆಗಿರುವಾಗ, ಈ 2025ರಲ್ಲಿ ಈ ಕ್ರಿಸ್ಮಸ್ ಋತುವಿನಲ್ಲಿ ಯೇಸು ಕ್ರಿಸ್ತನು ನಮ್ಮನ್ನ ನೋಡಿ ಉಪದೇಶಿಸುವಂತಹ ಒಂದು ಉಪದೇಶ ಇದೆ. ಮಗನೇ, ಮಗಳೇ, ನೀನು ನನ್ನ ಹುಟ್ಟಿದ ದಿನವನ್ನು ಬಾಹ್ಯವಾಗಿ ಆಚರಿಸುವುದಕ್ಕೆ ಸಿದ್ಧನಾಗುವುದಕ್ಕಿಂತ ಮಿಗಿಲಾಗಿ ನನ್ನ ಬರೋಣದಲ್ಲಿ ಕಾಣಲ್ಪಡುವುದಕ್ಕೆ ನೀನು ಆಂತರಿಕವಾಗಿ ಸಿದ್ಧಳಾಗು ಎಂಬುದಾಗಿ. ಪ್ರಿಯರೇ, ನಾವು ಸಿದ್ಧರಾಗಿದ್ದೇವಾ? 25ನೇ ತಾರೀಕಿನಂದು ಕೇಕನ್ನು ಕಟ್ ಮಾಡುವುದಕ್ಕೋಸ್ಕರವಾಗಿ ಅಲ್ಲ, ಅಥವಾ 24ನೇ ತಾರೀಕಿನ ಮಧ್ಯರಾತ್ರಿಯಲ್ಲಿ ಆಲಯದಲ್ಲಿ ನಡೆಯುವಂತಹ ಆರಾಧನೆಯಲ್ಲಿ ಭಾಗಿಗಳಾಗುವುದಕ್ಕೋಸ್ಕರವಾಗಿ ಅಲ್ಲ. ನಾವು ಸಿದ್ಧರಾಗಬೇಕಾಗಿರುವಂಥದ್ದು ನಮ್ಮ ಕರ್ತನ ಬರೋಣದಲ್ಲಿ ನಾನು ಒಯ್ಯಲ್ಪಡುತ್ತೇನೆ ಎಂಬ ಪೂರ್ಣವಾದ ನಿಶ್ಚಯದೊಂದಿಗೆ ನಾವು ಸಿದ್ಧರಾಗಿದ್ದೇವಾ? ಒಮ್ಮೆ ಯೋಚನೆ ಮಾಡಿ ನೋಡಿ. ನಾನು ಹೇಳಿದ ಇವತ್ತು ಈ ವಾರ ಮೇನ್ಲೈನ್ ಸಭೆಗಳು ಆಚರಣೆ ಮಾಡುವಂಥದ್ದು ದ ವೀಕ್ ಆಫ್ ಪೀಸ್, ಸಮಾಧಾನದ ವಾರ. ನೋಡಿ, ಯೆಶಾಯನ ಪ್ರವಾದನಾ ಗ್ರಂಥದಲ್ಲಿ ನಾವು ನೋಡುವಂಥದ್ದು, ಪ್ರವಾದಿಯಾದ ಯೆಶಾಯನು ಮಸೀಹನ ಕುರಿತಾಗಿ ಅನೇಕ ಹೆಸರುಗಳನ್ನು ಕೊಟ್ಟಿರುವಂಥದ್ದಾಗಿ ನಾವು ನೋಡುತ್ತೇವೆ. ಯೆಶಾಯನ ಪ್ರವಾದನ ಗ್ರಂಥ 9ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಾವು ಇದರ ಪಟ್ಟಿಯನ್ನು ನಾವು ಕಾಣುವಂತವರಾಗಿದ್ದೇವೆ. ಅಲ್ಲಿ ಕೊಡಲ್ಪಟ್ಟಿರುವಂತಹ ಕೆಲವು ಹೆಸರುಗಳನ್ನು ನಾವು ಈ ರೀತಿಯಾಗಿ ನೋಡುತ್ತೇವೆ. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಅಂದ್ರೆ ಯೇಸು ಸ್ವಾಮಿ ಜನಿಸುವುದಕ್ಕಿಂತ 100 ವರ್ಷಗಳ ಹಿಂದೆ ತಂದೆಯಾದ ದೇವರು ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಮಸೀಹನ ಹೆಸರುಗಳನ್ನ ಗೋಚರಪಡಿಸುವಂತದಾಗಿ ನೋಡುತ್ತೇವೆ. ಅಲ್ಲಿ ಆತನಿಗೆ ಕೊಟ್ಟಂತಹ ಒಂದು ಹೆಸರು ಸಮಾಧಾನದ ಪ್ರಭು, ದ ಪ್ರಿನ್ಸ್ ಆಫ್ ಪೀಸ್. ಯೇಸು ಜನಿಸಿದಂತಹ ಸಂದರ್ಭದಲ್ಲಿ ದೂತರು ಹಾಡಿದಂತಹ ಹಾಡು, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ನೋಡಿ, ಯೇಸು ಕ್ರಿಸ್ತನ ಜನನ, ಯೇಸು ಕ್ರಿಸ್ತನ ಆಗಮನ ಮನುಷ್ಯ ರಾಶಿಗೆ
ಸಮಾಧಾನವನ್ನ ತರುವಂತದಾಗಿತ್ತು. ನೋಡಿ, ಯಹೂದ್ಯರು ಮಸ್ಸಿಯನನ್ನ ಎದುರು ನೋಡುವಂತವರಾಗಿದ್ರು. ಮತಾವಲಂಬಿಗಳಾದಂತಹ ಯಹೂದ್ಯರು ರೋಮನ್ನರ ಕೈಯಿಂದ, ರೋಮನ್ನರ ದಬ್ಬಾಳಿಕೆಯಿಂದ ತಮ್ಮನ್ನು ಬಿಡಿಸಿ ಐಹಿಕವಾದ ರಾಜ್ಯವನ್ನು ಸ್ಥಾಪಿಸುವಂತಹ ಮಸ್ಸಿಯನನ್ನ ಎದುರು ನೋಡುತ್ತಿದ್ದಂತಹ ಕಾಲದಲ್ಲಿ, ಮಸ್ಸಿಯನ ಜನನದ ಸಂದರ್ಭವಾದಾಗ ದೂತರು ಹಾಡಿದಂಥದ್ದು, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ಯಹೂದ್ಯರು ಒಬ್ಬ ರಾಜಕೀಯ ಮಸ್ಸಿಯನನ್ನ ಅಥವಾ ರಾಜಕೀಯವಾಗಿ ತಮ್ಮನ್ನು ಮುನ್ನಡೆಸುವಂತಹ ವ್ಯಕ್ತಿಯನ್ನ ಕಾಯುವಂತದಾಗಿದ್ರೆ, ಯೇಸು ಕ್ರಿಸ್ತನ ಜನನದ ಉದ್ದೇಶವು ಬೇರೆಯದೇ ಆಗಿತ್ತು. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ಯೇಸು ಹೇಳಿರುವಂಥದ್ದು, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನ ನಂಬಿರಿ, ನನ್ನನ್ನು ನಂಬಿರಿ. 14ನೇ ಅಧ್ಯಾಯವನ್ನು ಓದ್ಕೊಂಡು ಬರುವಂತಹ ಸಂದರ್ಭದಲ್ಲಿ 27ನೇ ವಾಕ್ಯದಲ್ಲಿ ಯೇಸು ಹೇಳಿರುವಂಥದ್ದು, ಸಮಾಧಾನವನ್ನು ನಿಮಗೆ ಬಿಟ್ಟು ಹೋಗ್ತೇನೆ, ನನ್ನಲ್ಲಿರುವಂತಹ ಸಮಾಧಾನವನ್ನು ನಿಮಗೆ ಕೊಡ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ಹೆದರದಿರಲಿ. ಈ 2ನೇ ವಾರವನ್ನ ನಾವು, ಈ ಅಡ್ವೆಂಟ್ ಸೀಸನ್ನ 2ನೇ ವಾರವನ್ನು ನಾವು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿಯ ಮಾತುಗಳನ್ನು ನಾವು ಮನನ ಮಾಡಿಕೊಳ್ಬೇಕು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನ ಸಮಾಧಾನವನ್ನು ನಾನು ನಿಮಗೆ ಕೊಡ್ತೇನೆ. ಐ ವಿಲ್ ಗಿವ್ ಮೈ ಪೀಸ್. ನನ್ನ ಸಮಾಧಾನ. ಯಹೂದ್ಯರು ಎದುರು ನೋಡುತ್ತಿದ್ದಂಥದ್ದು, ರೋಮನ್ನರನ್ನ ನಿಶ್ಶೇಷವಾಗಿ ನಾಶ ಮಾಡಿ, ಸಂಪೂರ್ಣವಾಗಿ ಕೊಂದು ಹಾಕಿ ಒಂದು ಅಕ್ಷರಿಕವಾದ ರಾಜ್ಯವನ್ನು ಸ್ಥಾಪಿಸುವುದಕ್ಕೋಸ್ಕರವಾಗಿ. ಆದರೆ ಯೇಸು ಸ್ವಾಮಿಯ ಜನನದ ಉದ್ದೇಶ ರೋಮನ್ನರನ್ನ ಹಾಳು ಮಾಡಿ, ಅದು ರೋಮನ್ನರನ್ನ ನಿಶೇಷವಾಗಿ ನಾಶ ಮಾಡಿ ಕೇವಲ ಯಹೂದ್ಯರಿಗೆ ಮಾತ್ರ ಒಂದು ರಾಜ್ಯವನ್ನು ಸ್ಥಾಪಿಸಿ ಕೊಡುವುದಕ್ಕೋಸ್ಕರವಾಗಿ ಅಲ್ಲ. ಯೇಸು ಕ್ರಿಸ್ತನ ಆಗಮನದ ಉದ್ದೇಶ ಲೂಕನ ಬರೆದ ಸುವಾರ್ತೆಯಲ್ಲಿ ದೂತರು ಹಾಡಿದ ರೀತಿಯಲ್ಲಿ ಭೂಲೋಕದಲ್ಲಿ, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಯೇಸುವಿನ ಆಗಮನದ ಉದ್ದೇಶ ಕೇವಲ ಯಹೂದ್ಯರಿಗೆ ಮಾತ್ರ ಒಂದು ಐಹಿಕವಾದ ರಾಜ್ಯವನ್ನು ಕೊಟ್ಟು ಅವರಿಗೆ ಸಮಾಧಾನವನ್ನು ತರುವಂಥದ್ದಲ್ಲ. ಬದಲಾಗಿ ಆದಾಮನಿಂದ ಉತ್ಪತ್ತಿಯಾದಂತಹ ಪ್ರತಿ ಮಾನವರಿಗೆ ದೇವರ ಸಮಾಧಾನವನ್ನು ಕೊಡುವಂಥದ್ದಾಗಿತ್ತು. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವ ಜನರೇ, ಈ ಸಮಾಧಾನದ ಬಾತ್ಮೀದಾರರಾಗಿರುವ ನಾವುಗಳು ಎಷ್ಟರ ಮಟ್ಟಿಗೆ ಈ ಲೋಕದಲ್ಲಿ ಕ್ರಿಸ್ತನ ಪ್ರತಿರೂಪಗಳಾಗಿ ಜೀವಿಸುವಂತವರಾಗಿರಬೇಕು. ನೋಡಿ, ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ 2 ಬಾರಿ ತನ್ನ ಶಿಷ್ಯರಿಗೆ ಪ್ರತ್ಯಕ್ಷವಾಗುವಂಥದ್ದನ್ನು ನಾವು ನೋಡುತ್ತೇವೆ. ಯಹೂದ್ಯರಿಗೆ ಭಯಪಟ್ಟು ಶಿಷ್ಯರು ಮೇಲಂತಸ್ತಿನ ಕೋಣೆಯಲ್ಲಿ ಕದವನ್ನ ಹಾಕಿಕೊಂಡು ಅಬಿತು ಕುಳಿತಿರುವಂತಹ ಸಂದರ್ಭದಲ್ಲಿ ಅವರ ಮಧ್ಯದಲ್ಲಿ ಪ್ರತ್ಯಕ್ಷನಾದಂಥ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿಮಗೆ ಸಮಾಧಾನವಾಗಲಿ. ಅವತ್ತು ತೋಮ ಇರಲಿಲ್ಲ, ಅಲ್ಲಿ ತೋಮ ಬೇರೆ ಓಡೋಗ್ಬಿಟ್ಟಿದ್ದ. 8 ದಿನಗಳಾದ ಮೇಲೆ ತಿರುಗಿ ತೋಮ ಅವರ ಮಧ್ಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಯೇಸು ಸ್ವಾಮಿ ಪ್ರತ್ಯಕ್ಷನಾಗಿ ಹೇಳುವಂಥದ್ದು, ನಿಮಗೆ ಸಮಾಧಾನವಾಗಲಿ. ಯಾಕಂದ್ರೆ ಯೇಸು ಸ್ವಾಮಿಯ ಮರಣ, ಯೇಸು ಸ್ವಾಮಿಯ ಪುನರುತ್ಥಾನ ಶಿಷ್ಯರ ಮಧ್ಯದಲ್ಲಿ ಒಂದು ರೀತಿ ಗಲಿಬಿಲಿನ ಉಂಟು ಮಾಡಿಬಿಟ್ಟಿದೆ. ದೇ ಬಿಕಮ್ ರೆಸ್ಟ್ಲೆಸ್. ಸೊ ದೇ ಡೋಂಟ್ ನೋ ವಾಟ್ ಟು ಡೂ. ಮುಂದೆ ಏನು ಮಾಡಬೇಕು ಗೊತ್ತಿಲ್ಲ ಅವರಿಗೆ. ಯೇಸು ಸ್ವಾಮಿಯ ಸಂಗಡ ನಡೆದಂತಹ ಸಂದರ್ಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಅದ್ಭುತಗಳನ್ನ ನೋಡ್ತಾ ಇದ್ರು, ಬೋಧನೆಗಳನ್ನ ಕೇಳ್ತಾ ಇದ್ರು,
ಒಳ್ಳೊಳ್ಳೆ ಸಾಮ್ಯಗಳನ್ನು ಕೇಳ್ತಾ ಇದ್ರು. ಪರಿಸ್ಥಿತಿ ವಿಕೋಪಕ್ಕೆ ಬರುವಂತಹ ಸಂದರ್ಭದಲ್ಲಿ ಆತನನ್ನು ಎಬ್ಬಿಸಿದ್ರೆ ಸಾಕು, ಎಲ್ಲವೂ ಶಾಂತವಾಗ್ತಾ ಇತ್ತು. ಆದರೆ ಈಗ ಯೇಸು ಸ್ವಾಮಿ ಅವರ ಬಳಿಯಲ್ಲಿ ಇಲ್ಲ. ಸೊ ದೇ ಬಿಕಮ್ ರೆಸ್ಟ್ಲೆಸ್. ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಹೂ ವಿಲ್ ಲೀಡ್ ಅಸ್, ಯಾರು ನಮ್ಮನ್ನು ಮುಂದಕ್ಕೆ ನಯಿಸ್ತಾರೆ ಗೊತ್ತಿಲ್ಲ. ಸೊ ಇಂತಹ ಪರಿಸ್ಥಿತಿಯಲ್ಲಿ ನಿರಾಶೆಯ ಮಡುವಿನಲ್ಲಿ ಕುಳಿತಿದ್ದಂತಹ ಶಿಷ್ಯರ ಮಧ್ಯದಲ್ಲಿ ಪ್ರತ್ಯಕ್ಷನಾದಂತಹ ಯೇಸು ಸ್ವಾಮಿ ಹೇಳುವಂಥದ್ದು, ನಿಮಗೆ ಸಮಾಧಾನ. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ಜೀವಿತದ ವಿವಿಧ ಸಂದರ್ಭಗಳ ಮೂಲಕ, ಸನ್ನಿವೇಶಗಳ ಮೂಲಕ ಸಮಾಧಾನವಿಲ್ಲದೆ ರೆಸ್ಟ್ಲೆಸ್ ಆಗಿ ನೀನು ನಾನು ಆಗಿರುವಂಥದ್ದಾಗಿದ್ರೆ, ಈ ಮುಂಜಾನೆಯಲ್ಲಿ ದೇವರು ನಮಗೆ ಕೊಡುವಂತ ಸಂದೇಶ ಅನ್ನುವಂಥದ್ದು, ಪೀಸ್ ಬಿ ಅಪಾನ್ ಯು, ನಿನಗೆ ಸಮಾಧಾನವಾಗಲಿ. ಸಮಾಧಾನ ಅಂದ್ರೆ ನಾವು ಪರಸ್ಪರ ಜಗಳವಾಡದೆ, ಪರಸ್ಪರ ಕೋಪಿಸಿಕೊಳ್ಳದೆ ಇರುವಂಥದ್ದಲ್ಲ. ಸೊ ಅದು ಅಸಾಧ್ಯವಾದಂಥ ಮಾತು. ವಾಟ್ ಈಸ್ ಪೀಸ್? ಸಮಾಧಾನ ಅಂದ್ರೆ ಏನು? ಸೊ ನಾವುಗಳು ಅಂದ್ರೆ ಕ್ರೈಸ್ತರಾದ ನಾವುಗಳು ಲೋಕದವರನ್ನ, ಇತರರನ್ನ ಪರಲೋಕದ ಕಣ್ಣುಗಳ ಮೂಲಕ ನೋಡುವಂಥದ್ದು. ನೋಡಿ, ನಮ್ಮ ಕಣ್ಣುಗಳ ಮೂಲಕವಾಗಿ ನಾವು ಇತರರನ್ನ ನೋಡುವಂತಹ ಸಂದರ್ಭದಲ್ಲಿ ಅವರೊಂದಿಗೆ ಯಾವ ಕಾರಣಕ್ಕೂ ಸಮಾಧಾನದಿಂದ ಇರುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅವರು ನಮ್ಮನ್ನು ನೋಯಿಸಿರುವಂತಹ ವ್ಯಕ್ತಿಗಳಾಗಿರ್ತಾರೆ, ನಮ್ಮನ್ನು ಹೀಯಾಳಿಸಿರುವಂತಹ ವ್ಯಕ್ತಿಗಳಾಗಿರ್ತಾರೆ, ನಮ್ಮ ಕುರಿತಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಸೊ ಇಂತಹ ವ್ಯಕ್ತಿಗಳನ್ನು ನಾವು ನೋಡುವಾಗ ಅವರೊಂದಿಗೆ ಸಮಾಧಾನದಿಂದ ಇರುವುದಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ಅವರನ್ನು ನಮ್ಮ ಕಣ್ಣುಗಳ ಮೂಲಕವಾಗಿ ಅಲ್ಲ, ಬದಲಿಗೆ ಪರಲೋಕದ ಕಣ್ಣುಗಳ ಮೂಲಕ ನೋಡುವಂತವರಾಗಿರಬೇಕು. ಅದು ಮಾತ್ರವಲ್ಲ, ಈ ಲೋಕದವರು ದೇವರನ್ನು ಈ ಭೂಮಿಯಲ್ಲಿ ಕಾಣುವಂತೆ ನಾವು ಮಾಡಬೇಕು. ಅದು ಸಮಾಧಾನ. ನೋಡಿ, ಸೊ ಇಂದಿನ ಕಾಲ ಅನ್ನುವಂಥದ್ದು ಮುಯ್ಯಿಗೆ ಮುಯ್ಯಿ ತೀರಿಸುವಂತ ಕಾಲ. ಆದರೆ ದೇವರ ಸಮಾಧಾನ ಅನ್ನುವಂಥದ್ದು ಇವುಗಳಿಗೆ ಮೀರಿರುವಂಥದ್ದಾಗಿದೆ. ಪ್ರತಿ ದೇವರ ಮಕ್ಕಳು ತಮ್ಮ ದೈನಂದಿನ ಜೀವಿತದಲ್ಲಿ ದೇವರ ಸಮಾಧಾನವನ್ನ ಪ್ರಸರಿಸುವಂತವರಾಗಿರಬೇಕು. ನೋಡಿ, ಕೊಲೋಸ್ಯ ಪತ್ರಿಕೆ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಪೌಲ ಹೇಳ್ತಾ ಇದ್ದಾನೆ, ನೀವು ಸಮಾಧಾನದಿಂದಿರುವುದಕ್ಕೆ ಕರೆಯಲ್ಪಟ್ಟವರು. ಪ್ರತಿ ದೇವರ ಮಕ್ಕಳು ಸಮಾಧಾನದಿಂದ ಇರುವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟವರು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಪ್ರಿಯರೇ, ಸಮಾಧಾನದ ಪ್ರಭುವಿನ ಜನನವನ್ನ, ಬರ್ತ್ಡೇಯನ್ನ, ಕ್ರಿಸ್ಮಸ್ ಅನ್ನ ವಿಜೃಂಭಣೆಯಿಂದ ಆಚರಿಸುವುದಕ್ಕೆ ನಾವು ತುದಿಗಾಲಲ್ಲಿ ನಿಂತಿರುವಂತಹ ಈ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಹೇಳಿರುವ ರೀತಿಯಲ್ಲಿ ನಮ್ಮಲ್ಲಿರುವ ಸಮಾಧಾನವನ್ನ ಲೋಕಕ್ಕೆ ನಾವು ಕೊಡುವಂತವರಾಗಿರುವ, ಆಗ ಮಾತ್ರ ನಮ್ಮ ಈ ಕ್ರಿಸ್ಮಸ್ ಆಚರಣೆ ಒಂದು ಅರ್ಥಗರ್ಭಿತವಾದ ಆಚರಣೆಯಾಗಿ ಮಾರ್ಪಡುವಂಥದ್ದು. ಅನೇಕ ಪೆಂಟೆಕೋಸ್ತ ಸಭೆಗಳಲ್ಲಿ ನಾನು ಹುಟ್ಟಿ ಬೆಳೆದಂತಹ ಆ ಒಂದು ಸನ್ನಿವೇಶ, ಕ್ರಿಸ್ಮಸ್ ಅನ್ನುವಂಥದ್ದು ನಮಗೆ ಏನೋ ದೊಡ್ಡ ಪಾಪ ಥರ, ಏನೋ ಲೋಕದಲ್ಲಿ ಏನೋ ದೊಡ್ಡ ಕ್ರಿಸ್ಮಸ್ ಅಂತ ಹೇಳ್ಬಿಟ್ರೆ ಏನೋ ದೊಡ್ಡ ಪಾಪ ಮಾಡಿರ್ತಾರೆ. ಓಕೆ, ಕ್ರಿಸ್ಮಸ್ ಅನ್ನುವಂಥದ್ದು ನಿಮಗೆ ಪಾಪ ಆಗಿದ್ರೆ ಪಾಪ ಆಗಿರಲಿ. ಆದರೆ ಈ ಯೇಸು ಸ್ವಾಮಿ ಹೇಳಿರುವಂಥ ಒಂದು ಮಾತಿದೆ,
ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. 1 ಥೆಸಲೋನಿಕದಲ್ಲಿ ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಸಮಾಧಾನದಿಂದಿರುವುದಕ್ಕೆ ನೀವು ಕರೆಯಲ್ಪಟ್ಟವರು. ಸೊ ನಿಮ್ಮ ದೈನಂದಿನ ಜೀವಿತದಲ್ಲಿ ಯೇಸು ಕ್ರಿಸ್ತನು ತಾನೇ ಹೇಳಿರುವಂತೆ ನಾವು ಸಮಾಧಾನ ಪಡಿಸುವಂಥವರಾಗಿ ಈ ಲೋಕದಲ್ಲಿ ಜೀವಿಸುವಂಥವರಾಗಿದ್ದೇವ. ಸೊ ಒಮ್ಮೆ ನಮ್ಮನ್ನೇ ನಾವೇ ಪರೀಕ್ಷೆ ಮಾಡಿಕೊಳ್ಳುವ. ಪ್ರಿಯರೇ, ಈ ಕ್ರಿಸ್ಮಸ್ ಆಚರಣೆಗೋಸ್ಕರವಾಗಿ 2ನೇ ವಾರಕ್ಕೆ ನಾವು ಕಾಲಿಟ್ಟಿದ್ದೇವೆ. ಸೊ ದ ಕೌಂಟ್ ಡೌನ್ ಇಸ್ ಸ್ಟಾರ್ಟೆಡ್. ಈ 2ನೇ ವಾರದಲ್ಲಿ, ಕಳೆದ ವಾರದಲ್ಲಿ ನಾವು ಯೋಚನೆ ಮಾಡಿದ್ವಿ, ನಿರೀಕ್ಷೆಯ ವಾರ. ಯಾವ ನಿರೀಕ್ಷೆ? 25ನೇ ತಾರೀಕು ಅಥವಾ 24ನೇ ತಾರೀಕು ರಾತ್ರಿ ಯೇಸು ಕ್ರಿಸ್ತನ ಜನನದ ಆಚರಣೆಯ ಆ ಒಂದು ಆರಾಧನೆಗೆ ಭಾಗಿಗಳಾಗಬೇಕು ಎಂಬುದಾಗಿ ಅಲ್ಲ. ಅದು ಮಾಡಿ, ತೊಂದರೆ ಇಲ್ಲ. ಪ್ರಸಂಗಿಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಯೌವನಸ್ಥನೇ ನಿನ್ನ ಯೌವನ ಪ್ರಾಯದಲ್ಲಿ ಆನಂದಿಸು, ಏನ್ ಬೇಕಾದ್ರೂ ಮಾಡು, ಆದ್ರೆ ಒಂದೇ ಒಂದು ವಿಚಾರ ಮಾತ್ರ ಯೋಚನೆ ಇರಲಿ, ನೀನು ಮಾಡುವಂತ ಪ್ರತಿ ಕಾರ್ಯಗಳಿಗೆ ದೇವರ ಮುಂದೆ ಲೆಕ್ಕ ಕೊಡಬೇಕು, ಅದು ಮಾತ್ರ ಯೋಚನೆ ಇರಲಿ. ಸೊ ನೀವು 24ನೇ ತಾರೀಕು ಆಚರಣೆ ಮಾಡ್ಬೇಕು, ಆಚರಣೆ ಮಾಡಿ. 25ಕ್ಕೆ ಆಚರಣೆ ಮಾಡ್ಬೇಕು, ಆಚರಣೆ ಮಾಡಿ. ಆದರೆ ಒಂದು, ನಮ್ಮ ಆಚರಣೆ, ನಮ್ಮ ವಿಜೃಂಭಣೆಯ ಆಚರಣೆ ಸೊ ನಮ್ಮನ್ನು ಪಾಪಕ್ಕೆ ತಳ್ಳುವಂಥದ್ದಾಗಿರಬಾರ್ದು. ಇವತ್ತು ಏನಾಗ್ತಾ ಇದೆ, ಕ್ರಿಸ್ಮಸ್ ಆಚರಣೆ ಅನ್ನುವಂಥದ್ದು ಅಟ್ ಲಾಸ್ಟ್ ಕೊನೆಗೆ ಪಾಪಕ್ಕೆ ಹೋಗಿ ನಮ್ಮನ್ನು ತಳ್ಳಿಬಿಡ್ತದೆ. ಅದಾಗದಂತೆ ನೀವು ಎಚ್ಚರಿಕೆ ವಹಿಸಿ. ನೋಡಿ, ಇವತ್ತು ನಾವು ಆರಿಸಿಕೊಂಡಿರುವಂತಹ ಶೀರ್ಷಿಕೆ ಅನ್ನುವಂಥದ್ದು ಪ್ರಸ್ತುತ ರೀತಿಯನ್ನು ಸವಾಲು ಮಾಡುವಂತಹ ದೇವರ ವಾಕ್ಯ. ಗಾಡ್ಸ್ ವರ್ಡ್ ಚಾಲೆಂಜಸ್ ದ ಸ್ಟೇಟಸ್ ಕ್ವೋ. ಆರಂಭದಲ್ಲಿ ಒಂದು ಕೀರ್ತನೆ ಭಾಗವನ್ನು ನಾವು ಓದಿಕೊಳ್ಳುವ, ಅದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂತಹ ಕೀರ್ತನೆ 119, ಅದರ 33ರಿಂದ 40 ವಾಕ್ಯಗಳು. ಕೀರ್ತನೆಗಳು 119, 33ರಿಂದ 40 ವಾಕ್ಯಗಳು. ಓದುವ. ಯೆಹೋವನೇ, ನಿನ್ನ ನಿಬಂಧನೆಗಳ ಮಾರ್ಗವನ್ನು ಉಪದೇಶಿಸು, ಕಡೆಯ ತನಕ ಅದರಲ್ಲಿಯೇ ನಡೆಯುವೆನು. ನನಗೆ ಜ್ಞಾನವನ್ನು ದಯಪಾಲಿಸು, ಆಗ ನಿನ್ನ ಧರ್ಮಶಾಸ್ತ್ರವನ್ನು ಪೂರ್ಣ ಮನಸ್ಸಿನಿಂದ ಕೈಕೊಂಡು ನಡೆಯುವೆನು. ನಿನ್ನ ಆಜ್ಞಾ ಮಾರ್ಗದಲ್ಲಿ ನನ್ನನ್ನು ನಡೆಸು, ಅದೇ ನನ್ನ ಇಷ್ಟ. ನನ್ನ ಮನಸ್ಸನ್ನು ದ್ರವ್ಯಾಶೆಗಲ್ಲ, ನಿನ್ನ ಕಟ್ಟಳೆಗಳಿಗೆ ತಿರುಗಿಸು. ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಹಿಡದಂತೆ ನನ್ನನ್ನು ಕಾಪಾಡು. ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನು ಚೈತನ್ಯಗೊಳಿಸು. ನೀನು ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೋಸ್ಕರ ಹೇಳಿದ ನುಡಿಯನ್ನು ನಿನ್ನ ಸೇವಕನ ವಿಷಯದಲ್ಲಿ ನೆರವೇರಿಸು. ನನ್ನ ಅವಮಾನವನ್ನು ತೊಲಗಿಸು, ಅದಕ್ಕೋಸ್ಕರ ಅಂಜುತ್ತಿದ್ದೇನೆ. ನಿನ್ನ ವಿಧಿಗಳು ಹಿತಕರವಾಗಿದೆ. ಇಗೋ, ನಿನ್ನ ನೇಮಗಳನ್ನು ಪ್ರೀತಿಸುತ್ತೇನೆ. ನಿನ್ನ ನೀತಿಗನುಸಾರವಾಗಿ ನನ್ನನ್ನು ಚೈತನ್ಯಗೊಳಿಸು. ಇಲ್ಲಿ ಕೀರ್ತನೆಗಾರನು ದೇವರ ವಾಕ್ಯದ ಮಹತ್ವದ ಕುರಿತಾಗಿ ವಿವರಿಸಿರುವಂಥದ್ದಾಗಿ ನಾವು ನೋಡುತ್ತೇವೆ. ಇಲ್ಲಿ 33ನೇ ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು, ಯೆಹೋವನೇ, ನಿನ್ನ ನಿಬಂಧನೆಗಳ ಮಾರ್ಗವನ್ನು ಉಪದೇಶಿಸು, ಕಡೆಯ ತನಕ ಅದರಲ್ಲಿಯೇ ನಡೆಯುವೆನು. ಇದೇ ಕೀರ್ತನೆ ಅದರ 9ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಈ ಕೀರ್ತನೆಯನ್ನ 176 ವಾಕ್ಯಗಳನ್ನ ಒಳಗೊಂಡಿರುವ ಈ ಕೀರ್ತನೆಯನ್ನ ನಾವು ಓದುವಂತಹ ಸಂದರ್ಭದಲ್ಲಿ ಇಲ್ಲಿ ಕೀರ್ತನೆಗಾರನು ದೇವರ ವಾಕ್ಯದ ಪ್ರಾಮುಖ್ಯತೆಯ ಕುರಿತಾಗಿ ಅಥವಾ ದೇವರ ವಾಕ್ಯದ ಪ್ರಾಧಾನ್ಯತೆಯ ಕುರಿತಾಗಿ ವಿವರಿಸಿ ಬರೆದಿರುವಂಥದ್ದನ್ನ ನಾವು ನೋಡುತ್ತೇವೆ. 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು,
ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. 176ನೇ ವಾಕ್ಯದಲ್ಲಿ, ನಾನು ತಪ್ಪಿಹೋದ ಕುರಿಯಂತೆ ಅಲೆಯುತ್ತಿದ್ದೇನೆ, ನಿನ್ನ ಸೇವಕನನ್ನು ಪರಾಂಬರಿಸು, ನಾನು ನಿನ್ನ ಆಜ್ಞೆಗಳನ್ನು ಮರೆಯುವುದಿಲ್ಲ. ನಮ್ಮ ದೈನಂದಿನ ಜೀವಿತದಲ್ಲಿ ದೇವರ ವಾಕ್ಯದ ಪ್ರಾಮುಖ್ಯತೆ ಏನೆಂಬುದನ್ನು ಈ ಒಂದು ಕೀರ್ತನೆಗಳ ಮೂಲಕವಾಗಿ ನಾವು ಗ್ರಹಿಸಬಹುದಾಗಿದೆ. ಪ್ರಿಯ ದೇವಜನರೇ, ಇಲ್ಲಿ 33ನೇ ವಾಕ್ಯದಲ್ಲಿ ಕೀರ್ತನೆಗಾರನು ಹಾಡಿರುವಂಥದ್ದು, ಯೆಹೋವನೇ ನಿನ್ನ ನಿಬಂಧನೆಗಳ ಮಾರ್ಗವನ್ನು ಉಪದೇಶಿಸು, ಕಡೆಯ ತನಕ ಅದರಲ್ಲೇ ನಡೆಯುವೆನು. 36ನೇ ವಾಕ್ಯದಲ್ಲಿ, ನನ್ನ ಮನಸ್ಸನ್ನು ದ್ರವ್ಯಾಶೆಗಲ್ಲ, ನಿನ್ನ ಕಟ್ಟಳೆಗಳಿಗೆ, ನಿನ್ನ ವಾಕ್ಯಗಳಿಗೆ ತಿರುಗಿಸು. ಅಂದ್ರೆ ಒಬ್ಬ ಮನುಷ್ಯ, ಒಬ್ಬ ಕ್ರೈಸ್ತ ತನ್ನ ಜೀವಿತವನ್ನ ಒಂದು ಜಯಕರವಾದ ಕ್ರೈಸ್ತ ಜೀವಿತವಾಗಿ ಮಾರ್ಪಡಿಸಿಕೊಳ್ಳಬೇಕಾದರೆ ಅವನು ಅನುಸರಿಸಬೇಕಾಗಿರುವಂಥದ್ದು ಸಭೆಯ ಧಾರ್ಮಿಕತೆಯ ಕಾರ್ಯಗಳನ್ನಲ್ಲ, ಬದಲಿಗೆ ದೇವರ ವಾಕ್ಯವನ್ನ ತನ್ನ ದೈನಂದಿನ ಜೀವಿತದಲ್ಲಿ ಅಳವಡಿಸಿಕೊಳ್ಳುವವನಾಗಿರಬೇಕು. 1ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಅಲ್ಲಿ ಕೀರ್ತನೆಗಾರನು ಬರೆದಿರುವಂತಹ ಒಂದು ಮಾತು, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. 3ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು, ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗ್ತದೆ. ಯಾವನು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಹಗಲು ಇರುಳು ಅದನ್ನೇ ಧ್ಯಾನಿಸುತ್ತಾನೋ ಅಂಥವನು ಏನಾಗಿರ್ತಾನೆ? ಈ ವಿಲ್ ಬಿ ಪ್ರಾಸ್ಪರ್. ಪ್ರೀತಿಯ ದೇವಜನರೇ, ನಮ್ಮ ಕ್ರೈಸ್ತ ಜೀವಿತದ ಏಳಿಗೆ ಅನ್ನುವಂಥದ್ದು ದೇವರ ವಾಕ್ಯವನ್ನ ಮನನ ಮಾಡುವಂಥದ್ದು, ದೇವರ ವಾಕ್ಯವನ್ನ ಧ್ಯಾನ ಮಾಡುವಂಥದ್ದಾಗಿದೆ. ಯೆಹೋವನು ಇಸ್ರಾಯೇಲರಿಗೆ ಧರ್ಮೋಪದೇಶವನ್ನ ಕೊಟ್ಟಂತಹ ಸಂದರ್ಭದಲ್ಲಿ, ಮೋಶೆಯ ಮೂಲಕವಾಗಿ ಇಸ್ರಾಯೇಲರಿಗೆ ಕೊಟ್ಟಂತಹ ಒಂದು ಆಜ್ಞೆ ಏನೆಂಬುದಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ, ವಿಮೋಚನ ಧರ್ಮೋಪದೇಶ ಕಾಂಡ ಅದರ 6ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, 6ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಹೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಅಂದ್ರೆ ಹಳೇ ಒಡಂಬಡಿಕೆಯ ಕಾಲದಲ್ಲಿಯೂ ದೇವರ ವಾಕ್ಯದ ಪ್ರಾಧಾನ್ಯತೆಯ ಕುರಿತಾಗಿ ನಾವು ನೋಡ್ತೇವೆ. ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲರಿಗೆ ದಶಾಜ್ಞೆಯನ್ನು ಕೊಟ್ಟು, ತದನಂತರವಾಗಿ ಮೋಶೆಯ ಮೂಲಕವಾಗಿ ಇಸ್ರಾಯೇಲರಿಗೆ ಹೇಳುವಂತಹ ಮಾತು, ನೀವು ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಬೇಕು. ಯಾವುಗಳನ್ನ? ದೇವರ ಧರ್ಮಶಾಸ್ತ್ರವನ್ನ, ದಶಾಜ್ಞೆಯನ್ನ. ಕೇವಲ ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸುವಂಥದ್ದು ಮಾತ್ರವಲ್ಲ, ಮನೆಯಲ್ಲಿ ಕೂತಿರುವಾಗಲೂ ಇದರ ಕುರಿತಾಗಿ ಮಾತಾಡ್ತಾ ಇರಬೇಕು, ದಾರಿಯಲ್ಲಿ ನಡೆಯುವಾಗಲೂ ಇದರ ಕುರಿತಾಗಿ ಮಾತಾಡ್ತಿರ್ಬೇಕು, ಮಲಗುವುದಕ್ಕಿಂತ ಮುಂಚಿತವಾಗಿ ಇದರ ಕುರಿತಾಗಿ ಮಾತಾಡಬೇಕು, ಎದ್ದ ತಕ್ಷಣ ಇದರ ಕುರಿತಾಗಿ ನೀವು ಮಾತಾಡಬೇಕು. ಅಂದ್ರೆ ದೇವರ ವಾಕ್ಯದ ಪ್ರಾಧಾನ್ಯತೆ ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ತೇವೆ. 8ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದು, ಇವುಗಳನ್ನು ಜ್ಞಾಪಕಾರ್ಥಕವಾಗಿ ನಿಮ್ಮ ಕೈಗೆ ಕಟ್ಟಿಕೊಳ್ಬೇಕು.
ಇವುಗಳು ನಿಮ್ಮ ಹಣೆಗೆ ಕಟ್ಟಿಸಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತಿರಬೇಕು. ನಿಮ್ಮ ಮನೆಯ ಬಾಗಿಲಿನ ನಿಲುವು ಪಟ್ಟಿಗೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಸಬೇಕು. ಅದಕ್ಕೆ ನಾವು ಬಹಳ ಬುದ್ಧಿವಂತರೀಗ. ಸೊ ನಮ್ಮ ಮನೆಯಲ್ಲಿ ಒಂದು ಬೋರ್ಡ್ ಹಾಕ್ಬಿಡ್ತೇವೆ, ಕ್ರೈಸ್ಟ್ ಈಸ್ ದ ಹೆಡ್ ಆಫ್ ದಿಸ್ ಹೌಸ್. ಯೇಸು ಕ್ರಿಸ್ತನು ಈ ಮನೆಯ ನಾಯಕ. ದ ಅನ್ಸಿನ್ ಗೆಸ್ಟ್ ಅಟ್ ಎವ್ರಿ ಮೀಲ್. ಅನ್ಸಿನ್ ಗೆಸ್ಟ್ ಅಂದ್ರೆ ನಮ್ಮ ಪ್ರತಿ ಭೋಜನದಲ್ಲಿ ಕಾಣದೇ ಇರುವಂತಹ ಒಬ್ಬ ಅತಿಥಿ. ಆಮೇಲೆ ಇನ್ನೊಂದು ವಾಕ್ಯ ಇದೆ, ಆನ್ ಎವರಿ ಕಾನ್ವರ್ಸೇಷನ್ ಎಂಬುದಾಗಿ ಮರ್ತೋಗ್ಬಿಟ್ಟೆ ಅದರ ಬಾಕಿ ಪದ. ಅಂದ್ರೆ ನಮ್ಮ ಮನೆಯಲ್ಲಿ ನಾವು ಬರೆಸಿಕೊಳ್ಳುವಂಥದ್ದೇನು, ಕ್ರೈಸ್ತನು ಈ ಮನೆಯ ನಾಯಕ. ನಮ್ಮ ಎಲ್ಲ ಭೋಜನಗಳಲ್ಲಿ ಕರೆಯಲ್ಪಡದೇ ಇರುವಂತಹ ಅತಿಥಿ ನಮ್ಮ ಎಲ್ಲ ಸಂಭಾಷಣೆಗಳನ್ನು ಕೇಳಿಸಿಕೊಳ್ಳುವಂಥವನು. ಸೊ ಈ ಬೋರ್ಡು ನಮ್ಮ ತಲೆ ಮೇಲೆ ಇರ್ತದೆ, ನಮ್ಮ ಮನೆಯ ಮುಂಭಾಗ. ಫಸ್ಟ್ ಎಸ್ಪೆಷಲಿ ಕ್ರೈಸ್ತರ ಪ್ರತಿ ಕುಟುಂಬಗಳಲ್ಲಿ ಅವರ ಮೇನ್ ರೂಮಲ್ಲಿ ಈ ಒಂದು ವಾಕ್ಯವನ್ನು ಹಾಕಿರ್ತಾರೆ. ನಮ್ಮನೇಲಿ ಇದೆ ಆ ವಾಕ್ಯ. ಆದರೆ ಆ ವಾಕ್ಯದ ಆ ಒಂದು ಪದ, ಆ ಒಂದು ಕೊಟೇಶನ್, ಅದರ ಕೆಳಗೆ ಕುತ್ಕೊಂಡು ನಾವೇನು ಮಾಡ್ತಾ ಇರ್ತೇವೆ, ಎಲ್ಲರ ಕುರಿತಾಗಿ ಚಾಡಿ ಹೇಳ್ತಾ ಇರ್ತೇವೆ. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದೇನು, ಈಸ್ ಎ ಅನ್ಸೀನ್ ಗೆಸ್ಟ್ ಆಫ್ ಎವರಿ ಕಾನ್ವರ್ಸೇಷನ್. ಸೊ ನಮ್ಮ ಸಂಭಾಷಣೆಯನ್ನು ಕೇಳಿಸಿಕೊಳ್ಳುವಂತಹ ಒಬ್ಬ ಏನು, ಕರೆಯಲ್ಪಡದೇ ಇರುವಂತಹ, ಕಾಣದೇ ಇರುವಂತಹ ಒಬ್ಬ ವ್ಯಕ್ತಿ. ಬಟ್ ವಿ ಆರ್ ಟಾಕಿಂಗ್ ಅಬೌಟ್, ಇದಕ್ಕಿಂತ ದುರ್ದೈವ ಕ್ರೈಸ್ತರಿಗೆ ಇನ್ನು ಯಾವುದು ಬರಕ್ಕಿಲ್ಲ. ಸೊ ಇಲ್ಲಿ ಮೋಶೆಗೆ ಹೇಳಿರುವಂಥದ್ದು ಇವುಗಳನ್ನು ಜ್ಞಾಪಕಾರ್ಥಕವಾಗಿ ಕಟ್ಟಬೇಕು. ಅಂದ್ರೆ ಬರೆದುಬಿಟ್ಟು ಹಣೆಗೆ ಅಂಟಿಸ್ಕೊಬೇಕು ಅಂತ ಅಲ್ಲ. ಅದಕ್ಕೆ ಇವತ್ತು ಕ್ರೈಸ್ತರು ಪ್ರತ್ಯೇಕವಾಗಿ ನಮ್ಮ ಕೇರಳದಲ್ಲಿ ಕೆಲವು ಸೋ ಕಾಲ್ಡ್ ಪೀಪಲ್, ಅವ್ರಿಗೆ ಯಾವ ಪದ ಬಳಸಬೇಕು ಅಂತ ನನಗೆ ಗೊತ್ತಿಲ್ಲ. ವಾಕ್ಯ ಬರ್ಕೊಂಬಿಟ್ಟು ಬೈಬಲ್ ಎಲ್ಲ ಬರ್ಕೊಂಬಿಟ್ಟು ರೋಡ್ ನಡೀತಾ ಇರ್ತಾರೆ. ಇದಲ್ಲ ದೇವರು ಬಯಸಿದಂಥದ್ದು, ಇದಲ್ಲ. ಹಣೆ ಮೇಲೆ ಬರಿಬೇಕು ಅಂತ ಹೇಳಿದಾಗ 10 ದಶಾಜ್ಞೆಗಳನ್ನು ಹಣೆ ಮೇಲೆ ಬರ್ಕೊಬೇಕು ಎಂಬುದಾಗಿ ಅಲ್ಲ. ಹಣೆ ಅನ್ನುವಂಥದ್ದೇನು, ಇಟ್ ಇಸ್ ಹೆಡ್. ಇದು ನಿಯಂತ್ರಿಸುವಂಥದ್ದು. ಸೊ ನಮ್ಮನ್ನ ನಿಯಂತ್ರಿಸುವಂಥದ್ದು ಏನಾಗಿರಬೇಕು, ದೇವರ ವಾಕ್ಯ. ಆದುದರಿಂದಲೇ 9ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ, ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಪ್ರಿಯರೇ, ನಮಗೆ ಕೊಟ್ಟಂತ ಶೀರ್ಷಿಕೆ ಗಾಡ್ಸ್ ವರ್ಡ್ ಚಾಲೆಂಜಸ್ ದ ಸ್ಟೇಟಸ್ ಕೋ. ದೇವರ ವಾಕ್ಯ ಪ್ರಸ್ತುತ ರೀತಿಯನ್ನ ಏನ್ ಮಾಡ್ತದೆ, ಸವಾಲಾಗ್ತಾ ಇದೆ. ಏನು ಸವಾಲು, ಏನು ಸವಾಲೇನು ನೋಡಿ. ಬಿಫೋರ್ ದ ರಿಫಾರ್ಮೇಷನ್, ಮಾರ್ಟಿನ್ ಲೂಥರ್ ಅವರು ರೋಮನ್ ಕ್ಯಾಥಲಿಕ್ ಸಭೆಯ ಒಬ್ಬ ಪಾದ್ರಿಯಾಗಿದ್ದರು. ಇಸ್ ಅ ಪ್ರೀಸ್ಟ್. ಮಾರ್ಟಿನ್ ಲೂಥರ್ ಅವರ ತಂದೆ ಗಣಿಗಾರಿಕೆ ಮಾಡುವಂತಹ ಒಬ್ಬ ಉನ್ನತವಾದಂತಹ ವ್ಯಕ್ತಿ, ಸಮಾಜದಲ್ಲಿ ಉನ್ನತವಾದ ಶ್ರೇಣಿಯಲ್ಲಿದ್ದಂಥ ವ್ಯಕ್ತಿಯಾಗಿದ್ರು. ಯಾರು, ಮಾರ್ಟಿನ್ ಲೂಥರ್ ಅವರ ತಂದೆ. ಸೊ ಮಾರ್ಟಿನ್ ಲೂಥರ್ ಅವರ ತಂದೆಗೆ ನನ್ನ ಮಗ ವಕೀಲನಾಗಬೇಕೆಂಬ ಆಸೆ, ಬಯಕೆ. ಯಾಕೆಂದ್ರೆ ವಕೀಲರಿಗೆ ಸಮಾಜದಲ್ಲಿ ಬಹಳ ಉನ್ನತವಾದಂತಹ ಸ್ಥಾನ. ಆ ಕಾಲದಲ್ಲಿ ಆಲ್ರೆಡಿ ಆರ್ಥಿಕವಾಗಿ ಬಹಳ ಉನ್ನತ ಸ್ಥಾನದಲ್ಲಿರುವಂತಹ ಕುಟುಂಬ. ಸೊ ಮಗನನ್ನ ಏನ್ ಮಾಡಿದ್ರು, ಒಂದು ಒಳ್ಳೆ ಕಾಲೇಜಲ್ಲಿ ಏನ್ ಮಾಡಿದ್ರು, ತಗೊಂಡೋಗ್ಬಿಟ್ಟು ಅಡ್ಮಿಷನ್ ಮಾಡಿದ್ರು. ಏನು ಕಲ್ಸಕ್ಕೋಸ್ಕರ, ಲಾ ಕಲ್ಸಕ್ಕೋಸ್ಕರ, ಕಾನೂನು ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಕರ್ಕೊಂಡೋಗಿ ಸೇರಿಸಿದ್ರು. 2 ವರ್ಷ ಪೂರ್ತಿ ಮಾಡಿದಂತಹ ಮಾರ್ಟಿನ್ ಲೂಥರ್ 3ನೇ ವರ್ಷ ಕಂಪ್ಲೀಟ್ ಮಾಡಲಿಲ್ಲ. ಸೊ ಅವರಿಗೆ ಒಂದು ದೈವಿಕವಾದಂತಹ ಒಂದು ಕರೆಯುವಿಕೆ ಬಂತು. ಯೋಚನೆ ಮಾಡಬೇಕು, ಆವಾಗ ಆ ಕಾಲದಲ್ಲಿ, ಯಾವಾಗ ಇದು 15ನೇ ಶತಮಾನದಲ್ಲಿ ಇರುವಂತಹ ಏಕೈಕ ಸಭೆ ಯಾವುದು, ರೋಮನ್ ಕ್ಯಾಥಲಿಕ್ ಸಭೆ ಮಾತ್ರ, ಬೇರೆ ಯಾವ ಸಭೆ ಇಲ್ಲ ಅಲ್ಲಿ. ಯಾಕೆ ನಾವು ತಿಳ್ಕೊಂಡ್ಬಿಟ್ಟಿದ್ವಿ,
ದೇವರ ಕರೆಯುವಿಕೆ ನಮಗೆ ಮಾತ್ರ ಬರ್ತದೆ. ಎಸ್ಪೆಷಲಿ ವಿ ಪೆಂಟೆಕೋಸ್ಟ್, ನಮಗೆ ಮಾತ್ರ ದೇವರ ಕರೆಯುವಿಕೆ, ಬೇರೆ ಯಾರಿಗೂ ದೇವರ ಕರೆಯುವಿಕೆ ಇಲ್ಲ. 15ನೇ ಶತಮಾನದಲ್ಲಿ ಇರುವಂಥದ್ದು ಏಕೈಕ ಸಭೆ ರೋಮನ್ ಕ್ಯಾಥಲಿಕ್ ಸಭೆ. ಅವತ್ತು ಕಾನೂನನ್ನ ಕಲಿಯುವುದಕ್ಕೆ ಹೋದಂತಹ ಮಾರ್ಟಿನ್ ಲೂಥರ್ ಎಂಬ ಯೌವನಸ್ಥನಿಗೆ ದೇವರ ಕರೆಯುವಿಕೆ ಬಂತು. ಆತ ಏನ್ ಮಾಡ್ದ? ತಂದೆ ತಾಯಿಯ ಅನುಮತಿ ಕೇಳಲಿಲ್ಲ. ತನ್ನ ಕಾನೂನು ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿ ಅಗಸ್ಟಿನ್ ಮಠವನ್ನ ಸೇರ್ಕೊಂಡ್ಬಿಟ್ರು. ಅವತ್ತು ಇದ್ದಂತಹ ಮಠಗಳು, ಅಗಸ್ಟಿನ್ ಮಠ ಅನ್ನೋದು ಒಂದು ಮಠ, ಅದು ಕ್ಯಾಥಲಿಕರ ಒಂದು ಭಾಗ. ಅಲ್ಲಿ ಹೋಗಿ ದೇವರ ವಾಕ್ಯವನ್ನು ಅಭ್ಯಾಸ ಮಾಡಿದ್ರು. ಅಭ್ಯಾಸ ಎಲ್ಲ ಮಾಡಿದ್ರು, ಪಾದ್ರಿ ಆದರು, ಮತ್ತೆ ಅಭ್ಯಾಸ ಮಾಡಿದ್ರು. ನಂತರ ಪಾದ್ರಿಗಳಿಗೆ ಬೋಧಿಸುವಂತಹ ಬೋಧಕರಾಗಿ ಮಾರ್ಪಟ್ಟರು. ಸೊ ಹೀಗಿರುವಾಗ ಅವ್ರು ಏನು ಮಾಡಿದ್ರು? ರೋಮಾ ಪತ್ರಿಕೆಯನ್ನು ಕಲಿಯುವುದಕ್ಕೆ ಪ್ರಾರಂಭ ಮಾಡಿದ್ರು. ಏನಕ್ಕೆ? ವಿದ್ಯಾರ್ಥಿಗಳಿಗೆ ಕಲಿಸುವುದಕ್ಕೋಸ್ಕರವಾಗಿ ರೋಮಾ ಪತ್ರಿಕೆಯನ್ನು ಕಲಿಯುವುದಕ್ಕೆ ಪ್ರಾರಂಭ ಮಾಡಿದ್ರು. ಸೊ ರೋಮಾ ಪತ್ರಿಕೆಯನ್ನು ಕಲಿಯುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಮಾತು, ಒಂದು ದೇವರ ವಾಕ್ಯ ಅವರ ಮನಸ್ಸಿಗೆ ಬಂತು. ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನೆ. ದ ಜಸ್ಟ್ ಶಾಲ್ ಲೀವ್ ಬೈ ಫೇತ್. ಸೊ ಅಲ್ಲಿ ತನಕ ರೋಮನ್ ಕ್ಯಾಥಲಿಕ್ ಸಭೆ ರಕ್ಷಣೆ ಅನ್ನುವಂಥದ್ದು ಮಾನುಷಿಕವಾದ ವಿಧಿ ವಿಧಾನಗಳ ಮೂಲಕ ಹೊಂದಿಕೊಳ್ಳಬೇಕು ಎಂಬುದಾಗಿ ಕಲಿಸುವಂತವರಾಗಿದ್ರು. ಸೊ ಇದನ್ನೇ ಕಲಿತಂತಹ ವ್ಯಕ್ತಿಯಾಗಿದ್ರು ಮಾರ್ಟಿನ್ ಲೂಥರ್. ಆದರೆ ಯಾವಾಗ ದೇವರ ವಾಕ್ಯವನ್ನು ಕಲಿತಂತಹ ಸಂದರ್ಭದಲ್ಲಿ ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನೆ, ಒಬ್ಬ ಮನುಷ್ಯನ ರಕ್ಷಣೆಯಲ್ಲಿ ಮಾನವನಿಗೆ ಯಾವ ವಿಧವಾದಂತಹ ಸ್ಥಾನಮಾನವಿಲ್ಲ, ಯೇಸು ಕ್ರಿಸ್ತನಿಂದ ಮಾತ್ರ ರಕ್ಷಣೆ ಸಾಧ್ಯ ಎಂಬ ಸತ್ಯವನ್ನು ಗ್ರಹಿಸಿಕೊಂಡ್ರು. ತಕ್ಷಣವಾಗಿ ಏನು ಮಾಡಿದ್ರು? ತಾನು ಒಳಗೊಂಡ ಸಭೆ ಕಲಿಸುವಂಥದ್ದು ತಪ್ಪೆಂಬುದಾಗಿ ಹೇಳಿದ್ರು. ಸೊ ಅಂದಿನಿಂದ ಒಂದು ರಿಫಾರ್ಮೇಷನ್ ಸ್ಟಾರ್ಟ್ ಆಯಿತು. ಒಂದು ಪ್ರೊಟೆಸ್ಟೆಂಟ್ ಒಂದು ಗುಂಪು ಪ್ರಾರಂಭವಾಯಿತು. ಸೊ ಎಲ್ಲಿಂದ ಪ್ರಾರಂಭವಾಯಿತು? ದೇವರ ವಾಕ್ಯವನ್ನ ಓದಿದಾಗ ತಾನು ಒಳಗೊಂಡ ಸಭೆ ಪಾಲಿಸುತ್ತಿರುವಂತಹ ಕೆಲವು ನಿಯಮಗಳು ಅದು ತಪ್ಪೆಂಬುದಾಗಿ ಗೊತ್ತಾದಾಗ ಏನು ಮಾಡಿದ್ರು? ಅದಕ್ಕೆ ಅವರು ಪ್ರತಿಕ್ರಿಯೆಯನ್ನು ಮಾಡಿದ್ರು. ಗಾಡ್ಸ್ ವರ್ಡ್ ಚಾಲೆಂಜಸ್ ದ ಸ್ಟೇಟಸ್ ಕೋ. ದೇವರ ವಾಕ್ಯ ಇಂದು ಸಹ ನಮ್ಮ ಸಭೆಗಳಲ್ಲಿ ನಾವು ಆಚರಿಸುತ್ತಿರುವಂತಹ ಅನೇಕ ವಿಧಾನಗಳನ್ನ, ಅನೇಕ ರೀತಿಗಳನ್ನ ಸವಾಲು ಮಾಡುವಂತದ್ದಾಗಿದೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಅಗ್ರಿ ವಿತ್ ಮೀ. ನಿಮ್ಮಲ್ಲಿ ಎಷ್ಟು ಜನ ಇದನ್ನ ನನ್ನೊಟ್ಟಿಗೆ ಒಪ್ತೀರ ಎಂಬುದಾಗಿ ನನಗೆ ಗೊತ್ತಿಲ್ಲ. ಬಟ್ ದಿಸ್ ಇಸ್ ಅ ಟ್ರೂತ್. ಇದು ಯಥಾರ್ಥವಾದಂತಹ ಸತ್ಯ. ನೋಡಿ, ವಿ ಆಲ್ ಲೈಕ್ ಒಂದು ಆರಾಮದಾಯಕವಾದ ಜೀವಿತವನ್ನು ನಾವು ಬಯಸುವಂತವರು. ಏನು ಆರಾಮದಾಯಕವಾದ ಜೀವಿತ ಅಂದರೆ, ಪ್ರತ್ಯೇಕವಾಗಿ ಕ್ರೈಸ್ತತ್ವದಲ್ಲಿ ಆರಾಮದಾಯಕವಾದ ಜೀವಿತ ಏನು ಅಂತ ಹೇಳಿದ್ರೆ, ಸೊ ವಿ ವಾಂಟ್ ಟು ಎಂಜಾಯ್ ಅವರ್ ಲೈಫ್. ಸೊ ನಮ್ಮ ಜೀವಿತವನ್ನು ನಾವು ಮ್ಯಾಕ್ಸಿಮಮ್ ಏನು ಮಾಡಬೇಕು? ಆನಂದ ಪಡಬೇಕು. ಅಲಾಂಗ್ ವಿತ್ ದಟ್ ಆ ಆನಂದ ಸೊ ಯಾವ ರೀತಿ ಆಗಿರಬೇಕಾದ್ರೆ, ನೋಡಿ, ಒಬ್ಬ ಅಕ್ರೈಸ್ತ ಮದ್ಯಪಾನದ ಮೂಲಕ ಅಥವಾ ಬೇರೆ ಅನೇಕ ಕೆಟ್ಟ ಚಟಗಳ ಮೂಲಕ ತನ್ನ ಜೀವಿತವನ್ನ ಎಂಜಾಯ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಕ್ರೈಸ್ತರಾದ ನಮಗೆ ಇವುಗಳ ಮೂಲಕವಾಗಿ ನಮ್ಮ ಜೀವಿತವನ್ನು ಎಂಜಾಯ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಬಟ್ ವಿ ವಾಂಟ್ ಟು ಎಂಜಾಯ್ ಅವರ್ ಲೈಫ್. ಅಂದ್ರೆ ಯಾವ ರೀತಿಯಾಗಿ ನಮ್ಮ ಜೀವಿತವನ್ನು ನಾವು ಆರಾಮದಾಯಕವಾಗಿ ಮಾರ್ಪಡಿಸಬೇಕೋ ಅಂತಹ ಎಲ್ಲ ವಿಧಾನಗಳನ್ನು ನಾವೇನ್ ಮಾಡ್ತೇವೆ? ಹುಡುಕುವಂತವರಾಗಿ ಮಾರ್ಪಡ್ತೇವೆ. ಇವತ್ತು ಕ್ರೈಸ್ತ ಲೋಕದಲ್ಲಿರುವಂತಹ ಒಂದು ಅತ್ಯಂತ ದುರ್ದೈವದ ಸಂಗತಿ ಏನೆಂದು ಗೊತ್ತಾ?
ಪ್ರತ್ಯೇಕವಾಗಿ ನಮ್ಮ ಪೆಂಟೆಕೋಸ್ಟ್ ಸಭೆಗಳಲ್ಲಿ ಆರಾಧನೆ, ವರ್ಷಿಪ್, ಕೆಲವು ವಾದ್ಯೋಪಕರಣಗಳನ್ನು ನುಡಿಸುವುದಕ್ಕೆ ಗೊತ್ತಿರುವಂತಹ ಕೆಲವು ವ್ಯಕ್ತಿಗಳು ತಮ್ಮಲ್ಲಿರುವಂತಹ ಏನು ಆ ಟ್ಯಾಲೆಂಟ್ ಅನ್ನ ದೈವಿಕವಾದ ರೀತಿಯಲ್ಲಿ ಅಲ್ಲ, ಲೌಕಿಕವಾದ ರೀತಿಯಲ್ಲಿ ಹೋಗುವುದಕ್ಕೆ ಅವರಿಗೆ ಆಗೋದಿಲ್ಲ. ಕಾರಣ ಕ್ರೈಸ್ತರೆಂಬ ಒಂದು ನಾಮಫಲಕ ಅವರ ತಲೆ ಮೇಲೆ ಇದೆ. ಆದರೆ ಇವತ್ತು ಅನೇಕರು ಆ ನಾಮಫಲಕವನ್ನು ಇಟ್ಟುಕೊಂಡು ಹಾಡುಗಳನ್ನು ಹಾಡುವಂತಹ ಅನೇಕ ವ್ಯಕ್ತಿಗಳನ್ನು, ಕ್ರೈಸ್ತರಲ್ಲದ, ಕ್ರೈಸ್ತತ್ವಕ್ಕೆ ಸಂಬಂಧಪಡದ ಹಾಡುಗಳನ್ನು ಹಾಡುವಂತಹ ಅನೇಕ ವ್ಯಕ್ತಿಗಳನ್ನು ನಾವು ಕಾಣ್ತೇವೆ ಇವತ್ತು. ಆದರೆ ಕ್ರೈಸ್ತರೆಂಬ ನಾಮಫಲಕವನ್ನು ಧರಿಸಿಕೊಂಡಿರುವಂತಹ ವ್ಯಕ್ತಿಗಳು ತಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನ ತೋರ್ಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಆರಾಧನೆಯಲ್ಲಿ ಇಂತಹ ಕಾರ್ಯಗಳನ್ನು ಬಳಸುವಂತವರಾಗಿರ್ತಾರೆ. ಆದರೆ ಇದು ದೈವಿಕತೆಗೆ ವಿರುದ್ಧವಾಗಿದೆ ಎಂಬುದನ್ನ ಅವರು ಮರ್ತೋಗ್ಬಿಡ್ತಾರೆ. ನೋಡಿ, ಇದು ಕ್ರೈಸ್ತತ್ವದಲ್ಲಿರುವಂತಹ ಒಂದು ಬಾಲಿಶತೆ ಅನ್ನುವಂಥದ್ದು, ಪ್ರವೃತ್ತಿ ಅನ್ನುವಂಥದ್ದು ಸಮಯ ಸಂದರ್ಭಕ್ಕೆ ತಕ್ಕಂತೆ ನಾವು ಹೊಂದಾಣಿಕೆಯ ಜೀವಿತವನ್ನು ಮಾಡುವಂಥದ್ದು. ನಮ್ಮ ಸ್ವಾತಂತ್ರ್ಯಕ್ಕೆ ಯಾವ ರೀತಿಯ ಧಕ್ಕೆ ಬರಬಾರದು. ಸೊ ವಿ ವಾಂಟ್ ಟು ಎಂಜಾಯ್ ಅವರ್ ಲೈಫ್. ಅಲಾಂಗ್ ವಿತ್ ದಟ್, ಅದರೊಂದಿಗೆ ನಾವೇನ್ ಮಾಡಬೇಕು, ಕ್ರೈಸ್ತರೆಂಬ ನಾಮಫಲಕವು ಸಹ ನಮ್ಮಲ್ಲಿ ಇರಬೇಕು. ಸೊ ಇಂತಹ ಅನೇಕ ಕ್ರೈಸ್ತರನ್ನ ನಾವು ನೋಡುವಂತವರಾಗಿದ್ದೇವೆ. ಆದರೆ ಪ್ರೀತಿಯ ದೇವಜನರೇ, ನಮ್ಮ ಜೀವಿತ ಹೇಗಿರಬೇಕೆಂಬುದು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ದೇವರ ವಾಕ್ಯವು ಕಾರ್ಯ ಸಾಧಕವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಅಂದರೆ ಪ್ರತಿ ದೇವರ ಮಕ್ಕಳು ತಮ್ಮ ಸ್ವಾತಂತ್ರ್ಯಕ್ಕೆ ಅನುಗುಣವಾಗಿ ಅಲ್ಲ, ತಮ್ಮ ಬಯಕೆಗೆ ಅನುಗುಣವಾಗಿ ಅಲ್ಲ, ತಮ್ಮ ಆನಂದಕ್ಕೆ ಅನುಗುಣವಾಗಿ ಅಲ್ಲ, ಬದಲಾಗಿ ದೇವರ ವಾಕ್ಯಕ್ಕೆ ಅನುಗುಣವಾಗಿ ತಮ್ಮ ಜೀವಿತವನ್ನು ಜೀವಿಸುವಂತವರಾಗಿರಬೇಕು. ಇಲ್ಲಿ ಇಬ್ರಿಯ ಗ್ರಂಥಕರ್ತರು ಹೇಳ್ತಾ ಇದ್ದಾರೆ, ದೇವರ ವಾಕ್ಯ ಸಜೀವವಾಗಿರುವಂತ ವಾಕ್ಯವಾಗಿದೆ. ಅದು ನಿನ್ನ ಹೃದಯದ ಆಲೋಚನೆಗಳನ್ನ, ನಿನ್ನ ಹೃದಯದ ಉದ್ದೇಶಗಳನ್ನ ವಿವೇಚಿಸುವಂತದಾಗಿದೆ. 13ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಯಾವುದೂ ಇಲ್ಲ. ಪ್ರೀತಿಯ ದೇವಜನರೇ, ನಮ್ಮ ಜೀವಿತ ದೇವರ ವಾಕ್ಯಾನುಸಾರವಾಗಿ ಆಗಿದೆ ಎಂಬುದಾಗಿ ನಾವು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಬೇಕು. ಎರಡು ಸಂಗತಿಗಳನ್ನು ನಿಮ್ಮ ಮಧ್ಯದಲ್ಲಿ ಇಡೋದಕ್ಕೆ ನಾನು ಬಯಸ್ತೇನೆ. ಇವತ್ತು ಸಮಯ ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ಒಂದು ಹಳೆಯ ಒಡಂಬಡಿಕೆಯಲ್ಲಿ ಯೋಷಿಯ ರಾಜನ ಕುರಿತಾಗಿ ಬರೆದಿರುವಂತಹ ಒಂದು ಸಂಗತಿ, 2 ಅರಸುಗಳು 22ನೇ ಅಧ್ಯಾಯದಲ್ಲಿ, ಅದೇ ರೀತಿಯಾಗಿ 2 ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯದಲ್ಲಿ ಈ ಒಂದು ಚರಿತ್ರೆಯನ್ನು ನಾವು ಕಾಣ್ತೇವೆ. 2 ಅರಸುಗಳು 22ನೇ ಅಧ್ಯಾಯವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೋಷಿಯನು ಅರಸನಾದಾಗ 8 ವರ್ಷದವನಾಗಿದ್ದನು. ಅಂದರೆ ಇಸ್ರಾಯೇಲಿಯರ ಯಹೂದ್ಯರನ್ನ ಆಳಿದ ಅತ್ಯಂತ ಕಿರಿ ವಯಸ್ಸಿನ ಅರಸರಲ್ಲಿ ಇವನು 2ನೇಯವನು. ಯೋಷಿಯನು ಅರಸನಾದಾಗ ಅವನಿಗೆ ವಯಸ್ಸು ಎಷ್ಟು? ಕೇವಲ 8. ನೋಡಿ, ಸೊ ನನ್ನನ್ನು ಚಿಂತೆ ಪಡಿಸಿದಂತಹ ಒಂದು ಮಾತೇನು ಗೊತ್ತಾ?
ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು 2ನೇ ವಾಕ್ಯದಲ್ಲಿ ಕೇವಲ 8 ವರ್ಷ ಪ್ರಾಯವಿರುವಂತಹ ಯೋಷಿಯ ಎಂಬ ಈ ಬಾಲಕ ಯಹೂದ್ಯರ ಅರಸನಾಗಿ ಮಾರ್ಪಟ್ಟಾಗ ಇವನು ಯಹೂದ್ಯರ 16ನೇ ಅರಸ. 16ನೇ ಅರಸ ಇವನ ಕುರಿತಾಗಿ ಬರೆಯಲ್ಪಟ್ಟಿರುವಂಥದ್ದು, ಇವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿಯೇ ನಡೆದು ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾದನು. ವಯಸ್ಸೆಷ್ಟು? 8. ಸೊ ನನ್ನ ಚಿಕ್ಕ ಮಗನಿಗೆ 10 ವಯಸ್ಸಾಯಿತು. ನೋಡಿ, 8 ವರ್ಷ ಪ್ರಾಯವಿರುವಂತಹ ಈ ಬಾಲಕ, ಗಮನವಿಟ್ಟು ಕೇಳಿ, 8 ವರ್ಷ ಪ್ರಾಯವಿರುವಂತ ಈ ಬಾಲಕ ಹುಡುಗಾಟವಾಡದೆ, ಇವತ್ತು 15 ಆದ್ರೆ ಹುಡುಗಾಟನೇ ಇವತ್ತು ಹುಡುಗರಿಗೆ. ಈಗ 15 ವಯಸ್ಸಿನ ಹುಡುಗರಿಗೆ ಯೇಸು ಸ್ವಾಮಿ ಯಾರಂದ್ರೆ ಗೊತ್ತಿಲ್ಲ ನಮ್ಮ ಕ್ರೈಸ್ತ ಮಕ್ಕಳಿಗೆ. ರಿಯಲಿ ಯೇಸು ಸ್ವಾಮಿ ಅಂತ ಗೊತ್ತು, ಬಟ್ ಹೂ ಇಸ್ ಜೀಸಸ್? ನೋ, ದೇ ಡೋಂಟ್ ನೋ. ವೇರ್ ವಿ ಆರ್. ಸೊ ತಮ್ಮ ಮನೆಗಳಲ್ಲಿ ಡೆಕೋರೇಷನ್ ಮಾಡುವಂತ ಅನೇಕ ಮಕ್ಕಳಿಗೆ ಗೊತ್ತಿಲ್ಲ ಯೇಸು ಸ್ವಾಮಿ ಯಾರು ಅಂತ ಹೇಳ್ಬಿಟ್ಟು. ಕ್ರೈಸ್ತರ ಬಗ್ಗೆ ಅಲ್ಲ, ಕ್ರೈಸ್ತರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಹೋಗಿ ಕೇಳಿ ಯೇಸು ಸ್ವಾಮಿ ಯಾರು ಅಂತ ಹೇಳ್ಬಿಟ್ಟು. ಯೇಸು ಸ್ವಾಮಿನ ಇಸ್ ಗಾಡ್ ಅಷ್ಟೇ ಗೊತ್ತು. ಆತ ಹುಟ್ಟದ, ಏನಕ್ಕೆ ಹುಟ್ಟದ, ಇಸ್ ಬಾರ್ನ್ ಅಷ್ಟೇ, ಬಾಕಿ ಗೊತ್ತಿಲ್ಲ. ಸೊ ದಿಸ್ ಇಸ್ ವಾಟ್ ವಿ ಥಾಟ್ ಟು ಅವರ್ ಚಿಲ್ಡ್ರನ್. ಇದು ನಾವು ನಮ್ಮ ಮಕ್ಕಳಿಗೆ ಕಲಿಸಿರುವಂಥದ್ದು. ಸಂಡೇ ಸ್ಕೂಲ್ ಮಕ್ಕಳು ಕೇಳ್ರಿ, ದೇ ನೋ ಅಬೌಟ್ ಡೇವಿಡ್, ದೇ ನೋ ಅಬೌಟ್ ಮೋಸಸ್, ದೇ ನೋ ಅಬೌಟ್ ದ Abraham, but they don't know about anything about Jesus. ಮತ್ತೆ ನಾವು ಎಸ್ಪೆಷಲಿ ತಂದೆ ತಾಯಿಗಳು ನಾವು ಯೇಸು ಸ್ವಾಮಿಯ ಬಗ್ಗೆ ನಮ್ಮ ಮಕ್ಕಳಿಗೆ ಕೊಟ್ಟಿರುವಂತಹ ಉಪದೇಶ ಏನು ಅಂತ ಹೇಳಿದ್ರೆ, ಮಗನೇ ನಿನಗೆ ಏನಾದ್ರೂ ಬೇಕಾ ಆ ಅಪ್ಪನ ಕೇಳ್ಕೊ. ಸ್ವತಃ ಮಾಡ್ಬಿಟ್ಟು ಕೊಟ್ಬಿಡ್ತಾನೆ ಮನುಷ್ಯ. ಆ ಅಪ್ಪನ ಬೇರೆ ಏನು ಕೆಲಸ ಇರ್ಬೋದು ಅಲ್ಲಿ. ನೋಡಿ, ಯೇಸು ಸ್ವಾಮಿಯ ಜನನದ ಸಂದರ್ಭದಲ್ಲಿ ಗಬ್ರಿಯೇಲ್ ದೇವದೂತ ಯೋಸೇಫನಿಗೆ ಹೇಳಿದಂತಹ ಒಂದು ಮಾತು, ಪ್ರತ್ಯೇಕವಾಗಿ ಈ ಒಂದು ಕ್ರಿಸ್ಮಸ್ ಸಂದರ್ಭದಲ್ಲಿ ಅದನ್ನು ನೀವು ಯೋಚನೆ ಮಾಡಿ. 21ನೇ ವಾಕ್ಯ, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯ್ತಾನೆ. ಆದ್ರೆ ನಾವು ನಮ್ಮ ಮಕ್ಕಳಿಗೆ ಯೇಸು ಕ್ರಿಸ್ತನ ಕುರಿತಾಗಿ ಯಾವ ರೀತಿ ಪರಿಚಯ ಮಾಡಿಕೊಟ್ಟಿದ್ದೇವೆ? ನಿನಗೆ ಪೆನ್ಸಿಲ್ ಬೇಕಾ ಆ ಅಪ್ಪನ ಹತ್ರ ಕೇಳು, ನಿನಗೆ ಪೆನ್ ಬೇಕಾ ಆ ಅಪ್ಪನ ಹತ್ರ ಕೇಳು, ನಿನಗೆ ಬೈಕ್ ಬೇಕಾ ಆ ಅಪ್ಪನ ಹತ್ರ ಕೇಳು. ಬಂದು ನೀನ್ ಹಾಕಿದೀಯಾ? ಹೋಗಿ ಸಾಯಿ ಹೋಗಿ. ಯಾರು ಯೇಸು? ಏನಕ್ಕೋಸ್ಕರವಾಗಿ ಲೋಕಕ್ಕೆ ಹುಟ್ಟಿ ಬಂದಿದ್ದು? ಯಾತಕ್ಕೋಸ್ಕರವಾಗಿ ಪುನರುತ್ಥಾನ ಹೊಂದಿದ್ದು? ನಿನ್ ಮಗನಿಗೆ ಸೈಕಲ್ ಕೊಡಕ್ಕ? ನಿನ್ ಮಗಳಿಗೆ ಅಡ್ಮಿಷನ್ ಕೊಡಕ್ಕ? ಯಾಕೆ? ಪೇತ್ರ ಪ್ರಸಂಗ ಮಾಡಿದ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಬರಬೇಕಾದ ರಕ್ಷಣೆ ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿಂದ ನಮಗೆ ರಕ್ಷಣೆಯಾಗುವುದಿಲ್ಲ. ಇದು ಯೇಸು ಸ್ವಾಮಿ. ಇದನ್ನ ಪರಿಚಯ ಮಾಡಿಕೊಡ್ಬೇಕು ನೀವು. ಇಲ್ಲಿ ಯೋಷಿಯನ ಬಗ್ಗೆ ಬರೆಯಲ್ಪಟ್ಟಿದ್ದು 8 ವರ್ಷ. ನನಗೆ 8 ವರ್ಷ ಸಮಯದಲ್ಲಿ ಯೇಸು ಸ್ವಾಮಿ ಯಾರ್ದನ್ನ ಗೊತ್ತಿಲ್ಲ ನಿಜ ಹೇಳಬೇಕಾದ್ರೆ.
ಆದ್ರೆ ವಾಕ್ಯ ಗೊತ್ತಿತ್ತು. 23ನೇ ಕೀರ್ತನೆ ಗೊತ್ತು, 1ನೇ ಕೀರ್ತನೆ ಗೊತ್ತು, 84ನೇ ಕೀರ್ತನೆ ಗೊತ್ತು, 91ನೇ ಕೀರ್ತನೆ ಗೊತ್ತು, 120 ಕೀರ್ತನೆ ಗೊತ್ತು, 121 ಗೊತ್ತು, ಗೊತ್ತಲ್ಲ, 27ನೇ ಕೀರ್ತನೆ ಗೊತ್ತು. ಇವೆಲ್ಲ ಕಲ್ತು ಬಿಟ್ಟಿದೆ. ಯಾವಾಗ? 5 ವಯಸ್ಸಲ್ಲಿ. ಆದ್ರೆ ಯೇಸು ಸ್ವಾಮಿ ಯಾರು? ಹೇಳ್ಕೊಟ್ಟಿಲ್ಲ. ಏನ್ ಹೇಳ್ಕೊಟ್ರು? ಯೆಹೋವನೇ ಕುರುಬನು ಕೊರತೆ ಪಡನು, ಫಸ್ಟ್ ಅದೇ ಹೇಳ್ಕೊಟ್ಟಿದ್ದು. ಆಮೇಲೆ ಹೇಳ್ಕೊಟ್ರು ರಾತ್ರಿ ಮಲಗಬೇಕಾದ್ರೆ ಉಚ್ಚೋಗಿಕೊಂಬಾರ್ದು ಅಂತ ಬಿಟ್ಟು ರಾತ್ರಿ ಬೆಡ್ ಮೇಲೆ ಉಚ್ಚೋಗಿಕೊಂಡ್ಬಿಡ್ತೀವಲ್ಲ, ಅದಕ್ಕೆ ಹೇಳ್ತಾರೆ, ಮಗನೇ 91ನೇ ಕೀರ್ತನೆ, ಅದು ಪರಾತ್ಮನ ಮರೆ ಹೊಕ್ಕಿರುವನು, ಸರ್ವಶಕ್ತನ ಆಶ್ಚರ್ಯಶಕ್ತನ ಆಗಿರುವನು. ಇದೇ ಗೊತ್ತಿರೋದು ನಮಗೆ. ಯೋಷಿಯ 8 ವಯಸ್ಸು, ಬರೆಯಲ್ಪಟ್ಟಿರುವಂಥದ್ದು, ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲೇ ಯೆಹೋವನ ದೃಷ್ಟಿಯಲ್ಲಿ, ಯಾರ ದೃಷ್ಟಿಯಲ್ಲಿ? ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾದನು. ನೋಡಿ, ಯೋಷಿಯ ಅರಸನಾದಂಥದ್ದು 640ನೇ BCಯಲ್ಲಿ. ದಾವೀದನು ಅರಸನಾದದ್ದು ಅದಕ್ಕಿಂತಲೂ ಸುಮಾರು 200 ವರ್ಷಗಳ ಮುಂಚೆ, 200-250 ವರ್ಷಗಳ ಮುಂಚೆ ದಾವೀದ ಅರಸನಾಗಿರುವಂಥದ್ದು. ಯಹೂದ ಸಾಮ್ರಾಜ್ಯ ಸ್ಥಾಪನೆ ಆದಂಥದ್ದು ಸೊಲೊಮೋನನ ಕಾಲದ ನಂತರ. ಅದಕ್ಕಿಂತ ಮುಂಚಿತವಾಗಿ ಸಂಯುಕ್ತ ರಾಷ್ಟ್ರ, ಮೊದಲನೇ ಅರಸ ಸೌಲ, 2ನೇ ಅರಸ ದಾವೀದ, 3ನೇ ಅರಸ ಸೊಲೊಮೋನ. ಇಲ್ಲಿ ಯೋಷಿಯನ ಕುರಿತಾಗಿ ಬರೆಯಲ್ಪಟ್ಟಿರುವ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿ. ಯಾಕಂದ್ರೆ ಅವರ ಅಪ್ಪ ಯಾರಾಗಿದ್ದ? ಯೋಷಿಯನ ಅಪ್ಪ ಯಾರಾಗಿದ್ದ? ಅದು ಓದ್ಬೇಕಲ್ಲ. 21ನೇ ಅಧ್ಯಾಯ ಅದರ 20ನೇ ವಾಕ್ಯ. ಅಮೋನನು ಅರಸನಾದಾಗ 22 ವರ್ಷ. ಯಾರು ಅಮೋನ? ಯಾರು? ಈ ಯೋಷಿಯನ ತಂದೆ. ಸೊ ಇವನು ತನ್ನ ತಂದೆಯಾದ ಮನಸ್ಸೆಯ ಮಾರ್ಗದಲ್ಲಿ ನಡೆದು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದ. ಯಾರು? ಈ ಯೋಷಿಯನ ತಂದೆಯಾದಂತಹ ಅಮೋನ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾಗಿ ನಡ್ಕೊಂಡ. ಆದ್ರೆ ಅವನ ಮಗ ಯೋಷಿಯ ಕೇವಲ 8 ವಯಸ್ಸು ಪ್ರಾಯವಿರುವಂತಹ ಆ ಕಾಲದಲ್ಲಿ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಡ್ಕೊಂಡ. ಅವರಪ್ಪ ದ್ರೋಹಿಯಾಗಿ ನಡ್ಕೊಂಡಾಗ ಮಗ ಒಳ್ಳೆಯವನಾಗಿ ನಡ್ಕೊಂಡ. ಅವ್ರ ತಾತ ಒಬ್ಬ ಇದ್ದಾನೆ. ಯಾರು? ಅಮೋನನ ಅಪ್ಪ ಒಬ್ಬ ಇದ್ದಾನೆ. ಅವನ ಹೆಸರು ಮನಸ್ಸೆ. 21ನೇ ಅಧ್ಯಾಯ. ಮನಸ್ಸೆ ಅರಸನಾದಾಗ 12 ವರ್ಷ. ಅವನು ತನ್ನ ತಂದೆಯಾದ ಹಿಜ್ಕೀಯನು ತೆಗೆದುಹಾಕಿದ ಪೂಜಾ ಸ್ಥಳಗಳನ್ನು ತಿರುಗಿ ಸ್ಥಾಪಿಸಿ ಇಸ್ರಾಯೇಲ್ಯರ ಅರಸನಾದ ಆಹಾಬನಂತೆ ಬಾಳನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಅಶೇರ್ ವಿಗ್ರಹ ಸ್ತಂಭವನ್ನು ನಕ್ಷತ್ರ ಮಂಡಲಕ್ಕೆ ಕೈ ಮುಗಿದು ಒನ್ ಆಫ್ ದ ವರ್ಸ್ಟ್ ಕಿಂಗ್ ಇನ್ ದ ಜೂಡಾ. ಯಹೂದ್ಯರಲ್ಲಿ ಅತ್ಯಂತ ನಿಕೃಷ್ಟನಾದಂಥ ಅರಸ ಯಾರು ಅಂತಂದ್ರೆ ಮನಸ್ಸೆ. ಅವನ ಮೊಮ್ಮ ಯಾರು? ಯೋಷಿಯ. ತಾತ ಗುಡ್ ಫಾರ್ ನಥಿಂಗ್, ಒನ್ ಆಫ್ ದ ವರ್ಸ್ಟ್ ಕಿಂಗ್. ಅವರಪ್ಪ ಆಮೋನ, ಈ ವಾಕ್ ಅಕಾರ್ಡಿಂಗ್ ಟು ಹಿಸ್ ಫಾದರ್. ಆದ್ರೆ ಅವನ ಮಗನಾದಂಥ ಯೋಷಿಯ ದೇವರ ಮಾರ್ಗದಲ್ಲಿ ನಡೆದ. ನನ್ನ ವಿಚಾರ ಯಾವುದು ಅಲ್ಲ. ಈ ಯೋಷಿಯ ಅರಸನಾದ ಮೇಲೆ ಏನ್ ಮಾಡ್ದ? ತನ್ನ ಆಳ್ವಿಕೆಯ 18ನೇ ವರ್ಷದಲ್ಲಿ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡುವ ಕೆಲಸಕ್ಕೆ ಕೈ ಹಾಕದ. ನೋಡಿ, ಮನಸ್ಸೆ ಸುಮಾರು ಎಷ್ಟು ವರ್ಷ ಅವನು ರಾಜಭಾರ ಮಾಡ್ದ ಅಂತ ಹೇಳಿದ್ರೆ 38 ವರ್ಷ. 55 ವರ್ಷ. ಮನಸ್ಸೆ 55 ವರ್ಷ ರಾಜಭಾರ ಮಾಡ್ದ.
ಅವನ ಮಗನಾದಂತಹ ಆಮೋನ 2 ವರ್ಷ, ಅಂದ್ರೆ 55 ಪ್ಲಸ್ 2 57. ಈ 57 ವರ್ಷಗಳಿಂದ ದೇವಾಲಯವು ಸಂಪೂರ್ಣವಾಗಿ ನಿರ್ಲಕ್ಷಿಸಲ್ಪಟ್ಟಿತ್ತು. ಮನಸ್ಸೆ ಏನ್ ಮಾಡ್ದ? ಈ ದೇವಾಲಯದ ಪುರದ್ವಾರದಲ್ಲಿ ನಕ್ಷತ್ರಕ್ಕೆ ಆ ನಕ್ಷತ್ರ ದೇವರಿಗೆ ಒಂದು ಯಜ್ಞವೇದಿಯನ್ನು ಕಟ್ಟಿಬಿಟ್ಟಿದ್ದ. ಸೊ ದೇವರ ಆಲಯ ಸಂಪೂರ್ಣವಾಗಿ ತಿರಸ್ಕರಿಸಲ್ಪಟ್ಟಂತಹ ಒಂದು ಸನ್ನಿವೇಶ. ಈ ಸನ್ನಿವೇಶದಲ್ಲಿ ಯೋಷಿಯ ಏನು ಮಾಡ್ದ? ದೇವಾಲಯದ ಜೀರ್ಣೋದ್ಧಾರ ಕೆಲಸಕ್ಕೆ ಕೈ ಹಾಕದ. ಸೊ ಕೈ ಹಾಕಿದಂತಹ ಸಂದರ್ಭದಲ್ಲಿ ಏನು ಮಾಡ್ದ? ದೇವಾಲಯದ ಕಾಣಿಕೆ ಪೆಟ್ಟಿಯಲ್ಲಿರುವ ಕಾಣಿಕೆಯನ್ನು ತೆಗೆದುಕೊಂಡ್ರು. ಯಾಕಂದ್ರೆ 57 ವರ್ಷ ಆಗ್ಬಿಟ್ಟು ಯಾರು ಕಾಣಿಕೆ ಪೆಟ್ಟಿ ತಿರುಗಿ ನೋಡ್ಲಿಲ್ಲ. 1-2 ಎಲ್ಲ ಕಡೆಗೂ ಕೆಲವು ಭಕ್ತಿವಂತರಾದಂತಹ ಜನರು ಇರ್ತಾರಲ್ಲ, ಅವರು ಅವಾಗ ಬಂದು ಕಾಣಿಕೆಯಾಗಿ ಹೋಗ್ತಾ ಇದ್ರು. ಯೋಷಿಯ ಅರಸನಾಗಿ 18 ವರ್ಷ ಆದಮೇಲೆ ಕಾಣಿಕೆ ಪೆಟ್ಟಿಯನ್ನು ತೆಗೆದಾಗ ಕಾಣಿಕೆಯ ಜೊತೆಯಲ್ಲಿ ಅವ್ರಿಗೆ ಏನು ಸಿಕ್ತು? ಒಂದು ಧರ್ಮೋಪದೇಶ ಗ್ರಂಥ ಸಿಕ್ತು, ಅಂದ್ರೆ ಸತ್ಯವೇದ ಸಿಕ್ತು. ಈ ಸತ್ಯವೇದ ಅಲ್ಲ, ಯಹೂದ್ಯರ ಸತ್ಯವೇದ, ಟೋರಾ, ಪಂಚಗ್ರಂಥಗಳ ಪುಸ್ತಕ. ಆಕ್ಚುಲಿ ಈ ಪಂಚಗ್ರಂಥಗಳ ಪುಸ್ತಕ ಎಲ್ಲಿರಬೇಕಾಗಿತ್ತು? ಪಂಚಗ್ರಂಥಗಳ ಪುಸ್ತಕ ನೋಡಿ, ಮೋಶೆ ಲೇವಿಯರಿಗೆ ಹೇಳಿದಂತಹ ಒಂದು ಮಾತು ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳಿರುವಂತಹ ಒಂದು ಮಾತು ಏನಂದ್ರೆ, ಸೊ ನೀವು ದೇವರ ಧರ್ಮೋಪದೇಶವನ್ನ ಎಲ್ಲಿಡಬೇಕು? ಮಂಜೂಷದ ಮುಂಭಾಗದಲ್ಲಿ ಇಡಬೇಕು. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದರ 24ನೇ ವಾಕ್ಯದಿಂದ, ಮೋಶೆ ಈ ಧರ್ಮಶಾಸ್ತ್ರವನ್ನು ಗ್ರಂಥರೂಪವಾಗಿ ಬರೆದು ಯೆಹೋವನ ಆಜ್ಞಾಶಾಸನಗಳ ಮಂಜೂಷವನ್ನು ಓರುವ ಲೇವಿಯರಿಗೆ ನೀವು ಈ ಧರ್ಮಶಾಸ್ತ್ರ ಪುಸ್ತಕವನ್ನು ನಿಮ್ಮ ವಶಕ್ಕೆ ತೆಗೆದುಕೊಂಡು ನಿಮ್ಮ ದೇವರಾದ ಯೆಹೋವನ ಆಜ್ಞಾಶಾಸನಗಳ ಮಂಜೂಷದ ಬಳಿಯಲ್ಲಿ ಇಡ್ರಿ. ಏನಕ್ಕಿಡಬೇಕು? 27ನೇ ವಾಕ್ಯ, ಇದು ನಿಮಗೆ ವಿರೋಧವಾಗಿ ಸಾಕ್ಷಿ ಕೊಡುವುದಾಗಿರಲಿ. ಏನಕ್ಕೆ? ಅಲ್ಲಿ ನೀವು ನಿಶ್ಚಯವಾಗಿ ತಿರುಗಿ ಬೀಳುವಂತವರು. ಅಂದ್ರೆ ಹಳೆ ಒಡಂಬಡಿಕೆ ಕಾಲದಲ್ಲಿ, ಮೋಶೆಯ ಕಾಲದಲ್ಲಿ ದೇವರು ಮೋಶೆಯ ಮೂಲಕವಾಗಿ ಹೇಳಿರುವಂಥದ್ದು, ನೀವು ಈ ಪಂಚಗ್ರಂಥವನ್ನ ಬರೆದು ಯೆಹೋವನ ಆಜ್ಞಾಶಾಸನದ ಮುಂದೆ ಇಡಬೇಕು. ಸೊ ಇಸ್ರಾಯೇಲ್ಯರು ದೇವರನ್ನ ಆರಾಧಿಸುವುದಕ್ಕೆ ದೇವಾಲಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವ್ರಿಗೆ ಏನು ಕಾಣುತ್ತೆ? ಈ ಪಂಚಗ್ರಂಥಗಳ ಪುಸ್ತಕ ಕಾಣುತ್ತೆ. ಸೊ ಈ ಪಂಚಗ್ರಂಥಗಳ ಪುಸ್ತಕ ಕಾಣಬೇಕಾದ್ರೆ ಅವ್ರು ಯೋಚನೆ ಮಾಡಬೇಕು, ಇನ್ನೊಂದು ಇಸ್ರಾಯೇಲರು ಈ ಪಂಚಗ್ರಂಥಗಳನ್ನು ಸಂಪೂರ್ಣವಾಗಿ ಬಾಯಿಪಾಠ ಮಾಡಿರುವಂತಹ ವ್ಯಕ್ತಿಗಳು ತಮ್ಮ ಚಿಕ್ಕ ಪ್ರಾಯದಲ್ಲಿಯೇ. ಅವ್ರಿಗೆ ಗೊತ್ತು, ದೇ ನೋ ಎವ್ರಿಥಿಂಗ್. ಈ ಪಂಚಗ್ರಂಥದ ಈ ಒಂದು ಗ್ರಂಥವನ್ನು ನೋಡುವಾಗ ಅವ್ರಿಗೆ ಗೊತ್ತಾಗ್ತದೆ ವಾಟ್ ಈಸ್ ರಿಟರ್ನ್ ಇನ್ ದಟ್. ಸೊ ಇದಕ್ಕೋಸ್ಕರವಾಗಿ ಇದನ್ನು ಆಜ್ಞಾಶಾಸನದ ಮುಂದೆ ಇಡಬೇಕು ಎಂಬುದಾಗಿ ಮೋಶೆಯ ಮೂಲಕವಾಗಿ ಇವರು ಆಜ್ಞೆಯನ್ನ ಪಡ್ಕೊಂಡಿದ್ರು. ಆದರೆ ಇವಾಗ ಈ ಧರ್ಮಶಾಸ್ತ್ರ ಗ್ರಂಥ ಎಲ್ಲಿದೆ? ಕಾಣಿಕೆ ಪೆಟ್ಟಿಯೊಳಗೆ. ನನಗನ್ಸುತ್ತೆ ಮನಸ್ಸೆ ಅರಸನಾದಂತಹ ಸಂದರ್ಭದಲ್ಲಿ, ಇದು ಬೈಬಲಲ್ಲಿ ಬರೆದಿಲ್ಲ, ಸೊ ನನ್ನ ಒಂದು ಅನಿಸಿಕೆ ಹೇಳ್ತೇನೆ. ಸೊ ಅವನು ಇದು ನೋಡಿರ್ತಾನೆ, ಯಾವುದು ಈ ಧರ್ಮಶಾಸ್ತ್ರ ಪುಸ್ತಕ. ಇದು ನೋಡಿದಾಗ ಗೊತ್ತಾಯ್ತು ನಾನು ಮಾಡುತ್ತಿರುವಂತ ತಪ್ಪು ಎಂಬುದಾಗಿ ಅವನು ಗೊತ್ತಾಯ್ತು. ಅವನೇನ್ ಮಾಡ್ದ? ಅದನ್ನ ತೆಗೆದುಬಿಟ್ಟು ಅಲ್ಲಿ ಪಕ್ಕದಲ್ಲಿ ಒಂದು ಡಬ್ಬ ಆಯ್ತು, ಡಬ್ಬದಲ್ಲಿ ಎಸ್ಬಿಟ್ಟ. ಇವತ್ತು ನಾವು ಹಂಗೆ ತಾನೆ, ಕ್ರೈಸ್ತರೆಂಬುದಾಗಿ ಕರೆಸಿಕೊಳ್ಳುವಂತ ನಾವುಗಳು ದೇವರ ವಾಕ್ಯದ ಪ್ರಕಾರವಾಗಿ ನಡೆಯೋಕ್ಕೆ ಬದಲು ದೇವರ ವಾಕ್ಯವನ್ನು ನಾವು ದೂರ ತಳ್ಳಿಬಿಟ್ಟಿದ್ದೇವೆ. ಇವತ್ತು ಕ್ರೈಸ್ತರ ಮಧ್ಯದಲ್ಲಿ, ಪ್ರತ್ಯೇಕವಾಗಿ ಪೆಂಟೆಕೋಸ್ಟ್ ದೇವರ ಸಭೆಯ ಮಧ್ಯದಲ್ಲಿ ದೇವರ ವಾಕ್ಯಕ್ಕೆ ಯಾವ ಸ್ಥಾನಮಾನ ಇಲ್ಲ. ಇವತ್ತು ಯಾವ ಸ್ಥಾನಮಾನ ಇಲ್ಲ. ಇವತ್ತು ಬೆಳಗ್ಗೆ ಭಾನುವಾರ ನೋಡಿ, ಬೆಳಗ್ಗೆ ಆರಾಧನೆ ಅಂದ್ಬಿಟ್ಟು 9 ಗಂಟೆಗೆ ಶುರು ಮಾಡಿದ್ರೆ 11 ಗಂಟೆ ತನಕ ಡ್ಯಾನ್ಸೇ.
ವಾಕ್ಯ ಹೇಳಕ್ಕೆ ಯಾರಿಗೂ ಸಮಯ ಇಲ್ಲ, ಅಲ್ಲಿ ವಾಕ್ಯ ಕೇಳಕ್ಕೆ ಸಮಯ ಇಲ್ಲ. ಅನೇಕ ದೇವಾಲಯಗಳಲ್ಲಿ ಈ 2 ತಾಸು ಯೌವನಸ್ಥರು, ಒಬ್ಬ ಕೀಬೋರ್ಡ್ ಬಾರಿಸ್ತಾನೆ, ಒಬ್ಬ ಪ್ರೇ ಮಾಡ್ತಾನೆ, ಒಬ್ಬ ಅದು ಮಾಡ್ತಾನೆ, ಇದು ಮಾಡ್ತಾನೆ. ಇನ್ನೇನು ಪಾಸ್ಟರ್ ಪ್ರಸಂಗ ಮಾಡಕ್ಕೆ ಬಗ್ಗೆ ಇವನ್ನೆಲ್ಲ ಜಾಗದಲ್ಲಿ ಮುಟ್ತಾರಿಂದ. ಸೊ ದೇ ಡೋಂಟ್ ವಾಂಟ್ ಟು ಹಿಯರ್ ದ ವರ್ಡ್ ಆಫ್ ಗಾಡ್. ಅವರಿಗೆ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋದಕ್ಕೆ ಸಮಯ ಇಲ್ಲ. ಅದೇ ಹೇಳಿದ್ದು, ದೇವರ ವಾಕ್ಯಕ್ಕೆ ಸ್ಥಾನವಿಲ್ಲದಂತ ಆರಾಧನೆ ಸೈತಾನನದು. ಇಲ್ಲಿ ಮನಸ್ಸು ಏನ್ ಮಾಡಿರ್ತಾನೆ, ಈ ಪಂಚಗ್ರಂಥ ಪುಸ್ತಕವನ್ನು ಏನ್ ಮಾಡಿರ್ತಾನೆ, ಕಾಣಿಕೆ ಡಬ್ಬಿಲಿ ಅವನು ಹಾಕೋದು, ಇಲ್ಲ ಬೇರೆ ಯಾರು ಹಾಕಿರ್ತಾರೆ. ಹಾಳು ಮಾಡ್ಬಾರ್ದು. ಕೆಲವೊಮ್ಮೆ ಮನಸ್ಸಿಗೆ ಸುಟ್ಟಾಕ್ಬಿಟ್ಟು ಹೇಳಕ್ಕಾಗಲ್ವಲ್ಲ. ಯೋಷಿಯನ ಕಾಲದಲ್ಲಿ, ಯೋಷಿಯನು ಅರಸನಾಗಿ 18 ವರ್ಷ ಆದಮೇಲೆ ದೇವಾಲಯದ ದುರಸ್ತಿ ಕಾರ್ಯಕ್ಕೆ ಕೈ ಹಾಕಿದಂತಹ ಸಂದರ್ಭದಲ್ಲಿ ಈ ಕಾಣಿಕೆ ಪೆಟ್ಟಿಗೆಯನ್ನ ತೆಗೆದಾಗ ಏನ್ ಸಿಕ್ತು? ಧರ್ಮಶಾಸ್ತ್ರದ ಗ್ರಂಥ ಸಿಕ್ತು. ಸೊ ಅವನೇನ್ ಮಾಡ್ದ, ಮಹಾಯಾಜಕನಾದ ಹಿಲ್ಕೀಯ ಏನ್ ಮಾಡ್ದ, ಈ ಧರ್ಮೋಪದೇಶ ಗ್ರಂಥವನ್ನ ರಾಜನ ಮುಂದೆ ಓದ್ಬಿಟ್ಟ. ರಾಜನ ಮುಂದೆ ಓದಿದಂತಹ ಸಂದರ್ಭದಲ್ಲಿ 11ನೇ ವಾಕ್ಯದಲ್ಲಿ, ಅರಸನು ಧರ್ಮೋಪದೇಶ ಗ್ರಂಥ ವಾಕ್ಯವನ್ನು ಕೇಳಿದಾಗ ತನ್ನ ಬಟ್ಟೆಗಳನ್ನು ಹರಿದಾಕೊಂಡ. ಅದರ 19ನೇ ವಾಕ್ಯ, ನಮ್ಮ ಪೂರ್ವಿಕರು ನಮಗೆ ಸಿಕ್ಕಿರುವ ಈ ಗ್ರಂಥ ವಾಕ್ಯಗಳಿಗೆ ಕಿವಿಗೊಡದೆಯೂ ಅವುಗಳನ್ನು ಕೈಕೊಳ್ಳದೆಯೂ ಓದದರಿಂದ ನಾವು ಯೆಹೋವನ ಉಗ್ರ ಕೋಪಕ್ಕೆ ಪಾತ್ರರಾಗಿದ್ದೇವೆ. ನೋಡಿ, ಆ ಸಂದರ್ಭದಲ್ಲೂ ಸಿಂಹಾಸನ ಪಾಸ್ ಆಗ್ತಾ ಇದೆ. ಅತ್ಯಂತ ನಿಕೃಷ್ಟನಾದಂತಹ ಮನಸ್ಸೆ 55 ವರ್ಷ ಆಳ್ವಿಕೆ ಮಾಡ್ದ. ಎವ್ರಿಥಿಂಗ್ ಇಸ್ ಗೋಯಿಂಗ್. ಯಹೂದ್ಯರು, ಇಸ್ರಾಯೇಲಿಯರು ಯೆಹೋವನನ್ನ ಬಿಟ್ಟು ಬಾಳ್ ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ದಾರೆ. ಎವ್ರಿಥಿಂಗ್ ಇಸ್ ಗೋಯಿಂಗ್. ಯಾರು ಸುಟ್ಟೋಗ್ಲಿಲ್ಲ ಅಲ್ಲಿ, ಯಾರು ಭಸ್ಮ ಆಗ್ಲಿಲ್ಲ ಅಲ್ಲಿ. ಆಲ್ ಆರ್ ಲೀವಿಂಗ್. ಆದರೆ ಯೋಷಿಯನಿಗೆ ನೋಡಿ, 18 ವರ್ಷ, 18 + 8 ಎಷ್ಟು? 26 ವಯಸ್ಸು ಪ್ರಾಯದ ಯೌವನಸ್ಥ. ಈ 26 ವರ್ಷ ಪ್ರಾಯದ ಯೌವನಸ್ಥನು ಮೋಶೆಯ ಮೂಲಕವಾಗಿ ಯೆಹೋವನು ಕೊಟ್ಟಂತಹ ಧರ್ಮೋಪದೇಶ ಗ್ರಂಥವನ್ನ ಓದಿ ಕೇಳಿದಾಗ ತನ್ನ ಬಟ್ಟೆಗಳನ್ನು ಹರ್ಕೊಂಡ. ಆಮೇಲೆ ಹೇಳ್ತಾ ಇದ್ದಾನೆ, ನಮ್ಮ ಪೂರ್ವಿಕರು ನಮಗೆ ಸಿಕ್ಕಿರುವ, ಅಂದ್ರೆ ನಮ್ಮ ದೇವರು ನಮಗೆ ಕೊಟ್ಟಿರುವ ಧರ್ಮೋಪದೇಶವನ್ನು ಕೈಕೊಳ್ಳದೆ ಹೋದದರಿಂದ ನಾವು ದೇವರ ಉಗ್ರ ಕೋಪಕ್ಕೆ ಪಾತ್ರರಾಗಿದ್ದೇವೆ. ಸೊ ನನ್ನನ್ನು ಕೇಳುವಂತ ಪ್ರೀತಿಯ ದೇವರ ಮಕ್ಕಳೇ, ಯು ಶುಡ್ ಬ್ಯಾಕ್ ಟು ದ ಬೈಬಲ್. ನೀವು ತಿರುಗಿ ಸತ್ಯವೇದದ ಕಡೆಗೆ ನೀವು ಹಿಂತಿರುಗಿ ಬರಬೇಕು. ನೋಡಿ, ಯೋಷಿಯನು ಮಾಡಿದಂತಹ ಕೆಲವು ಕಾರ್ಯಗಳನ್ನು ನಾನು ಹೇಳ್ತೇನೆ. 23ನೇ ಅಧ್ಯಾಯ ದಯವಿಟ್ಟು ಓದಿ. 2 ವರ್ಷಗಳು 22, 23 ಮತ್ತು ಈ ಅಧ್ಯಾಯಗಳನ್ನು ನೀವು ದಯವಿಟ್ಟು ಓದಿ. ಸೊ ಯು ವಿಲ್ ಗೆಟ್ ದ ಕ್ಲಿಯರ್ ಪಿಕ್ಚರ್. ಸೊ ಇವರೇನು ಮಾಡ್ದ, 23ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಎಲ್ಲರನ್ನ ಕರೆಸ್ಬಿಟ್ಟ. ಅನಂತರ ಅರಸನು ದೂತರ ಮುಖಾಂತರ ಯೆರೂಸಲೇಮಿನ ಮತ್ತು ಯಹೂದ ಪ್ರಾಂತದ ಬೇರೆ ಎಲ್ಲ ಊರುಗಳ ಹಿರಿಯರನ್ನು ತನ್ನ ಬಳಿಗೆ ಕರ್ಸ್ಕೊಂಡ್ಬಿಟ್ಟು ಏನ್ ಮಾಡ್ದ, ಎಲ್ಲರೂ ಕೇಳುವಂತೆ ಈ ಧರ್ಮ ಗ್ರಂಥವನ್ನ ಓದಿಸ್ಬಿಟ್ಟ. ಓದಿಸಿದು ಮಾತ್ರವಲ್ಲ, ಅಲ್ಲಿ ಎಲ್ಲರ ಮುಂದೆ ತನ್ನ ತಪ್ಪುಗಳನ್ನು ಅರಿಕೆ ಮಾಡ್ದ ದೇವರ ಮುಂಭಾಗದಲ್ಲಿ. ಅದು ಮಾತ್ರವಲ್ಲ, ಏನ್ ಮಾಡಿದ್ರು, ಆ ದೇವರ ವಾಕ್ಯವನ್ನು ಕೇಳಿಸಿಕೊಂಡಂತಹ ಜನ ಏನ್ ಮಾಡಿದ್ರು, ತಮ್ಮನ್ನು ದೇವರ ಮುಂಭಾಗದಲ್ಲಿ ಸಮರ್ಪಿಸಿಕೊಂಡ್ರು. ಸೊ ನಮ್ಮ ಶೀರ್ಷಿಕೆ ಏನಾಗಿತ್ತು? ಗಾಡ್ಸ್ ವರ್ಡ್ ಚಾಲೆಂಜಸ್ ದ ಸ್ಟೇಟಸ್ ಕೋ.
ಪ್ರಸ್ತುತ ರೀತಿಯನ್ನೇ ಸವಾಲು ಮಾಡುವಂತಹ ದೇವರ ವಾಕ್ಯ. ಗೊತ್ತಾದಲ್ಲ ಪ್ರಿಯರೇ? ದೇವರ ವಾಕ್ಯವನ್ನು ಕೇಳಿಸಿಕೊಂಡಂತಹ ಯೋಷಿಯ, ದೇವರ ವಾಕ್ಯವನ್ನು ಕೇಳಿಸಿಕೊಂಡಂತಹ ಇಸ್ರಾಯೇಲಿಯರ ಹಿರಿಯರು ಏನು ಮಾಡಿದ್ರು? ತಮ್ಮ ತಪ್ಪುಗಳನ್ನ, ಪಾಪಗಳನ್ನು ಅರಿಕೆ ಮಾಡಿದ್ರು ದೇವರ ಮುಂಭಾಗದಲ್ಲಿ. ನಂತರವಾಗಿ ಏನು ಮಾಡಿದ್ರು? ನಿಂತು ಹೋಗಿದ್ದಂತಹ ಪಸ್ಕಾ ಹಬ್ಬವನ್ನ ಏನು ಮಾಡಿದ್ರು? ಆಚರಣೆ ಮಾಡಿದ್ರು. ದೇವರು ಇಸ್ರಾಯೇಲ್ ಮಕ್ಕಳಿಗೆ ಹೇಳಿದಂಥದ್ದು ಮಾತು ಏನು? ಪ್ರತಿ ವರ್ಷ ನೀವು ಈ ಪಸ್ಕಾ ಹಬ್ಬವನ್ನು ಆಚರಣೆ ಮಾಡಬೇಕು. ಏನಕ್ಕೆ ಈ ಪಸ್ಕಾ ಹಬ್ಬವನ್ನು ಆಚರಣೆ ಮಾಡಬೇಕು? ಪಸ್ಕಾ ಹಬ್ಬ ಏನು? ನೀವು ಐಗುಪ್ತದಲ್ಲಿ ದಾಸರಾಗಿದ್ರಿ. ಸರ್ವಶಕ್ತನಾದ ದೇವರು ಇಸ್ರಾಯೇಲಿಯರ ಐಗುಪ್ತದ ಸಕಲ ಚೊಚ್ಚಲ ಮಕ್ಕಳನ್ನು ಸಂಹರಿಸುವಂತ ಸಂದರ್ಭದಲ್ಲಿ ನಿಮ್ಮ ಮನೆಗಳಲ್ಲಿ ನೀವೇನ್ ಮಾಡಿದ್ರಿ? ಯೆಹೋವನ ಅಪ್ಪಣೆಯ ಪ್ರಕಾರ ಒಂದು ಕುರಿಯನ್ನ ಕೊಯ್ದು ಅದರ ರಕ್ತವನ್ನು ನಿಮ್ಮ ಮನೆಯ ನಿಲುವು ಕಂಬಗಳಿಗೆ ಮೇಲು ಪಟ್ಟಿಗೆ ಅಂಟಿಸಿದ್ರಿ. ಸಂಹಾರ ದೂತನು ಐಗುಪ್ತ ದೇಶವನ್ನು ಹಾದು ಹೋದಂತಹ ಸಂದರ್ಭದಲ್ಲಿ ನಿಮ್ಮ ಮನೆಗಳಲ್ಲಿ ರಕ್ತದ ಗುರುತನ್ನು ಕಂಡಾಗ ನಿಮ್ಮ ಚೊಚ್ಚಲ ಮಕ್ಕಳುಗಳನ್ನು ಸಾಯಿಸದೆ ಯಾವ ಮನೆಗಳಲ್ಲಿ ಈ ರಕ್ತದ ಕಲೆಗಳು ಇರಲಿಲ್ವೋ ಅಲ್ಲಿರುವಂತ ಎಲ್ಲರನ್ನು ನಾಶ ಮಾಡಿದ್ರು. ಇದು ನಿಮ್ಮ ಮಕ್ಕಳಿಗೆ ಹೇಳಬೇಕು, ಪ್ರತಿ ವರ್ಷ ಆಚರಣೆ ಮಾಡಬೇಕು. ಆದರೆ ಏನಾಗಿತ್ತು? ಈ ಆಚರಣೆ ನಿಂತೋಗ್ಬಿಟ್ಟಿತ್ತು. ದೇವರ ವಾಕ್ಯವನ್ನ ಯಾವಾಗ ಯೋಷಿಯ ಕೇಳಿಸ್ಕೊಂಡು ಏನ್ ಮಾಡ್ದ? ಅವನು ಪುನಃಸ್ಥಾಪನೆ ಮಾಡ್ದ. ಯಾವ ರೀತಿಯಾಗಿ ಮಾರ್ಟಿನ್ ಲೂಥರ್ ಅವರು ರೋಮಾ ಪತ್ರಿಕೆಯನ್ನು ಓದಿ ತಾನು ಒಳಗೊಂಡಂತಹ ಪಂಗಡ ಅನುಸರಿಸುವಂತ ಧಾರ್ಮಿಕ ವಿಧಿವಿಧಾನಗಳು ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದು ಎಂಬುದಾಗಿ ಮನಗೊಂಡು ಒಂದು ರೂಪಾಂತರಕ್ಕೆ ನಾಂದಿ ಆಡಿದ್ರು. ಅದೇ ರೀತಿಯಲ್ಲಿ ಯೋಷಿಯ ಏನ್ ಮಾಡ್ದ? ದೇವರ ವಾಕ್ಯವನ್ನು ಕೇಳಿಸಿಕೊಂಡಾಗ ಏನ್ ಮಾಡ್ದ? ದೇ ಬ್ಯಾಕ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ಬಂದ. ಒಂದು ಹೊಸ ಪಂಗಡವನ್ನ ಶುರು ಮಾಡಲಿಲ್ಲ ಮಾರ್ಟಿನ್ ಲೂಥರ್ ಅಲ್ಲಿ. 15ನೇ ಶತಮಾನದಲ್ಲಿ ಮಾರ್ಟಿನ್ ಲೂಥರ್ ಒಂದು ಹೊಸ ಸಭೆಯನ್ನ ಪ್ರಾರಂಭ ಮಾಡಲಿಲ್ಲ. ಮಾರ್ಟಿನ್ ಲೂಥರ್ ಏನು ಮಾಡಿದ್ರು? ರೋಮನ್ ಕ್ಯಾಥಲಿಕ್ ಸಭೆ ಅನುಸರಿಸುತ್ತಿದ್ದಂತಹ ಅಧಾರ್ಮಿಕತೆಗೆ ವಿರುದ್ಧವಾಗಿ ಮಾತನಾಡಿದಷ್ಟೇ. ಇವತ್ತು ಕ್ರೈಸ್ತ ಲೋಕದಲ್ಲಿ ಮತ್ತೆ ಹೇಳ್ತಾನೆ, ನಮ್ಮ ಪೆಂಟೆಕೋಸ್ಟ್ ಸಭೆಗಳಲ್ಲಿ ಆಚರಿಸುವಂತಹ ಅಧಾರ್ಮಿಕವಾದ ಪದ್ಧತಿಗಳಿಂದ ನೀವುಗಳು ಹೊರಬರದೆ ಹೋದ್ರೆ ಅದಕ್ಕೇನ್ ಮಾಡಬೇಕು? ಯು ಶುಡ್ ರೀಡ್ ದ ವರ್ಡ್ ಆಫ್ ಗಾಡ್. ಮಾರ್ಟಿನ್ ಲೂಥರ್ ದೇವರ ವಾಕ್ಯ ಓದಿದ್ರು. ಯೋಷಿಯ ಏನ್ ಮಾಡ್ದ? ದೇವರ ವಾಕ್ಯವನ್ನ ಓದಿಲ್ಲ, ಕೇಳಿಸ್ಕೊಂಡ. ಯಾಕಂದ್ರೆ ಆ ಕಾಲದಲ್ಲಿ ಧರ್ಮೋಪದೇಶವನ್ನ ಓದುವಂಥವ್ರು ಯಾಜಕರು ಮಾತ್ರ. ಯಾಜಕನು ಓದಿದಂತಹ ದೇವರ ವಾಕ್ಯವನ್ನು ಕೇಳಿಸಿಕೊಂಡಂತಹ ಯೋಷಿಯ ಏನು ಮಾಡ್ದ? ತನ್ನ ರಾಜ್ಯದಲ್ಲಿ ಒಂದು ರೂಪಾಂತರವನ್ನ ಮಾಡ್ದ. ತನ್ನ ತಂದೆ, ತನ್ನ ತಾತ ನಿಲ್ಲಿಸಿದಂತಹ ಎಲ್ಲ ಅಶೇರ ವಿಗ್ರಹಗಳನ್ನ, ಬಾಳನ ವಿಗ್ರಹಗಳನ್ನ, ಆ ನಕ್ಷತ್ರ ಮೂರ್ತಿಯನ್ನೇನ್ ಮಾಡ್ದ? ಸಂಪೂರ್ಣವಾಗಿ ಕಡ್ದಾಕ್ಬಿಟ್ಟ. ಆಲಯವನ್ನ ಜೀರ್ಣೋದ್ಧಾರ ಮಾಡ್ದ. ಆರಾಧನೆಯನ್ನ ಪುನಃಸ್ಥಾಪಿಸಿದ. ಪಸ್ಕ ಹಬ್ಬವನ್ನು ಆಚರಣೆ ಮಾಡ್ದ. ನನ್ನನ್ನು ಕೇಳುವಂತ ಪ್ರೀತಿಯ ದೇವ ಜನರೇ, ದೇವರ ವಾಕ್ಯ ಇವತ್ತು ನಮಗೆ ಸವಾಲಾಗ್ತಾ ಇದೆ. ಏನ್ ಸವಾಲಾಗ್ತಾ ಇದೆ? ಇವತ್ತು ನೀನು ಆಚರಿಸುವಂತ ಈ ರೀತಿ ಇದಲ್ಲ, ಈ ವಿಧಾನಗಳು ತಪ್ಪು ಎಂಬುದಾಗಿ ಸವಾಲಾಗ್ತಾ ಇದೆ. ಇರಸ್ಪೆಕ್ಟಿವ್ ಆಫ್ ರಿಲಿಜನ್, ಇರಸ್ಪೆಕ್ಟಿವ್ ಆಫ್ ಯಾವ ಪಂಗಡ ವ್ಯತ್ಯಾಸವಿಲ್ಲದೆ, ಡಿನಾಮಿನೇಷನ್ ವ್ಯತ್ಯಾಸವಿಲ್ಲದೆ ಈ ಮುಂಜಾನೆಯಲ್ಲಿ ಈ ಮಾಧ್ಯಮದ ಮೂಲಕವಾಗಿ ನಾನು ಹೇಳ್ತಾ ಇದ್ದೇನೆ, ಇಂದು ನಮ್ಮ ಸಭೆಗಳಲ್ಲಿ ನಾವು ಅನುಸರಿಸುವಂತಹ ಅನೇಕ ವಿಧಾನಗಳು, ಆರಾಧನಾ ವಿಧಾನಗಳು ಅದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವಂತದ್ದಾಗಿದೆ. ಹದಿನೈದನೇ ಶತಮಾನದಲ್ಲಿ ದೇವರು ಮಾರ್ಟಿನ್ ಲೂಥರನನ್ನು ಎಬ್ಬಿಸಿದರು. BC 640ರಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿ
ದೇವರು ಯೋಷಿಯನನ್ನು ಎಬ್ಬಿಸಿದ್ರು. ಈ 21ನೇ ಶತಮಾನದಲ್ಲಿ ಜೀವಿಸುತ್ತಿರುವ ನಾವುಗಳು ನೋಡಿ, ಎರಡು ಕಾಲದ ವ್ಯತ್ಯಾಸ ಏನು ಗೊತ್ತಾ? ಎರಡು ಕಾಲದ ವ್ಯತ್ಯಾಸ ಯಾವುದು? ಯೋಷಿಯನ ಕಾಲದಲ್ಲಿ ದೇವರ ವಾಕ್ಯ ಅಥವಾ ಧರ್ಮೋಪದೇಶ ಪಂಚಗ್ರಂಥ ಎಲ್ಲಿರ್ತಿತ್ತು? ದೇವಾಲಯದಲ್ಲಿ ಮಾತ್ರ ಇರೋದು. ಸೊ ಜನ ಈ ಯಾಜಕ ಏನು ಮಾಡಬೇಕು? ಇವರಿಗೆ ಬೋಧನೆ ಮಾಡಬೇಕು. ಮಾರ್ಟಿನ್ ಲೂಥರ್ ಕಾಲದಲ್ಲಿ ಸತ್ಯವೇದ ಭಾಷಾಂತರವಾಗಲಿಲ್ಲ, ಇರುವಂಥದ್ದು ಲ್ಯಾಟಿನ್ ಭಾಷೆಯಲ್ಲಿ ಮಾತ್ರ. ಜನರಿಗೆ ಸತ್ಯವೇದ ಸಿಗ್ತಾ ಇರಲಿಲ್ಲ, ಸತ್ಯವೇದ ಪ್ರತಿ ಬಹಳ ವಿರಳವಾಗಿತ್ತು. ಅದು ಕೇವಲ ಪಾದ್ರಿಗಳ ಕೈಯಲ್ಲಿ ಮಾತ್ರ ಇತ್ತು ಮತ್ತು ಅತ್ಯಂತ ಹಣವಂತರ ಕೈಯಲ್ಲಿ ಮಾತ್ರ ಇದ್ದಂಥದ್ದಾಗಿತ್ತು ಸತ್ಯವೇದ. ಆದರೆ 15ನೇ ಶತಮಾನದಲ್ಲಿ ಉಂಟಾದಂತಹ ಒಂದು ಪುನಶ್ಚೇತನ, ನವೀಕರಣ ಏನಾಯಿತು? ಸತ್ಯವೇದದ ಭಾಷಾಂತರಕ್ಕೆ ನಾಂದಿಯಾಯಿತು. 15ನೇ ಶತಮಾನದಲ್ಲಿ ಪ್ರಾರಂಭವಾದಂಥ ಸತ್ಯವೇದ ಅದು 19ನೇ ಶತಮಾನದ ಪ್ರಾರಂಭ ಭಾಗಕ್ಕೆ ಬಂದಾಗ ಸುಮಾರು 600 ಭಾಷೆಗಳಿಗೆ ಸತ್ಯವೇದವು ಭಾಷಾಂತರವಾಯಿತು. ಸೊ ಇವತ್ತು ಪ್ರತಿ ಭಾಷೆಗಳಿಗೆ ಸತ್ಯವೇದಗಳು ಇದೆ. ಸೊ ಈಗ ನಾನು ಮಾಡಬೇಕಾಗಿದೆ ಗೊತ್ತಾ? ದೇವರ ವಾಕ್ಯವನ್ನು ಓದಬೇಕು. ಯೋಚನೆ ಮಾಡಬೇಡಿ, ದೇವರು ಒಬ್ಬ ಯೋಷಿಯನನ್ನು ಎಬ್ಬಿಸ್ತಾನೆ. ಯೋಚನೆ ಮಾಡಬೇಡ್ರಿ, ದೇವರು ಒಬ್ಬ ಮಾರ್ಟಿನ್ ಲೂಥರನ್ನು ಎಬ್ಬಿಸ್ತಾನೆ. ಇಲ್ಲ. ಸೊ ಇನ್ನೂ ನವೀಕರಣ ನಿನ್ನಲ್ಲಿ ನನ್ನಲ್ಲಿ ಉಂಟಾಗಬೇಕು ಅಂದ್ರೆ ನೀನು ಈ ದೇವರ ವಾಕ್ಯವನ್ನು ಓದಬೇಕು. ನೋಡಿ, ಲೂಕನ ಸುವಾರ್ತೆಯಲ್ಲಿ ಐಶ್ವರ್ಯವಂತನ ಮತ್ತು ಲಾಸರನ ಕಥೆಯನ್ನು ಕೇಳ್ತೇವೆ. ಇಬ್ಬರು ಸತ್ತೋದ್ರು. ಲಾಸರ ಪರದೇಶಕ್ಕೆ ಹೋದ, ಐಶ್ವರ್ಯವಂತ ನರಕಕ್ಕೆ ಹೋದ. ಸೊ ನರಕದಲ್ಲಿರುವಂತ ಐಶ್ವರ್ಯವಂತ ಮೇಲೆ ನೋಡಿದಾಗ ಅಬ್ರಹಾಮನ ಎದೆಗೆ ಲಾಸರ ಹೊರಗಿಕೊಂಡು ಮಲ್ಕೊಂಡಿದ್ದಾನೆ, ಮಜಾ ಮಾಡ್ತಾ ಇದ್ದಾನೆ, ಎಂಜಾಯ್ ಮಾಡ್ತಾ ಇದ್ದಾನೆ ಲೈಫ್ನ. ಸೊ ಹೀಗಿರುವಾಗ ಐಶ್ವರ್ಯವಂತ ಕೇಳ್ದ, ಅಬ್ರಹಾಂ ತಂದೆಯೇ, ಲಾಸರನ್ನ ಕಳುಹಿಸು, ಅವನು ತನ್ನ ತೋರು ಬೆರಳಲ್ಲಿ ನೀರನ್ನು ಅದ್ದಿ ನನ್ನ ನಾಲಿಗೆಯನ್ನು ಮುಟ್ಟಿಸಲಿ, ನಾನು ಉರಿಯಲ್ಲಿ ಬೇಯ್ತಾ ಇದ್ದೇನೆ. ಅದಕ್ಕೆ ಅಬ್ರಹಾಂ ಹೇಳ್ದ, ಮಗನೇ, ಈ ಲೋಕದಲ್ಲಿ ಇರ್ಬೇಕಾದ್ರೆ ಬಹಳ ಎಂಜಾಯ್ ಮಾಡಿಬಿಟ್ಟೆ. ನೀನು ಅವತ್ತು ಲಾಸರನ ಬಗ್ಗೆ ಯೋಚನೆ ಮಾಡಲಿಲ್ಲ, ನೀನು ಅವ್ರಿಗೆ ಊಟ ಕೊಡಲಿಲ್ಲ, ಅವ್ರಿಗೆ ನೀರು ಕೊಡಲಿಲ್ಲ. ಆದರೆ ಈಗ ಲಾಸರ ಸಂತೋಷ ಪಡ್ತಾ ಇದ್ದಾನೆ. ಸೊ ನೀನು ಅಲ್ಲಿ ವೇದನೆ ಪಡ್ತಾ ಇದೀಯ. ಆಗ ಐಶ್ವರ್ಯವಂತ ಹೇಳಿ, ಒಂದು ಕೆಲಸ ಮಾಡಪ್ಪ ಸ್ವಾಮಿ, ಲಾಸರನ್ನ ಕಳಿಸ್ಕೊಡು. ಎಲ್ಲಿ ಕಳಿಸ್ಕೊಡು? ಭೂಮಿಗೆ ಕಳಿಸು. ಅವ್ನು ಹೋಗ್ಬಿಟ್ಟು ಹೇಳಿ, ನನ್ನ ಅಣ್ಣಂದರಿಗೆ ಹೇಳಿ, ನನ್ನ ಬಂಧು ಬಳಗ ಕೇಳಿ. ಅಲ್ಲಿ ಅಬ್ರಹಾಮ ತಂದೆ ಹೇಳ್ತಾ ಇದ್ದಾನೆ, ಲೇ ಹಂಗಲ್ಲ ಹೋಗಕ್ಕಾಗಲ್ಲ ಕಣ್ಣ, ಹಂಗಲ್ಲ ಹೋಗಕ್ಕಾಗಲ್ಲ. ಇವತ್ತು ನಮ್ಮ ಪೆಂಟೆಕೋಸ್ಟಲ್ ಅನೇಕ ನೋಡ್ತೀವಿ, ನಾನು ಸ್ವರ್ಗಕ್ಕೆ ಹೋಗಿದ್ದೆ, ನಾನು ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ಬರೇ ಪುಟಾಲು. ಅದು ಕೇಳ್ಬಿಟ್ಟು ಅಲ್ಲಲ್ಲಿ ಹೇಳಕ್ಕೆ ಕೆಲವು ಪಕ್ರುಗಳು. ಆಗಲ್ಲ ಕಡ್ಲ, ಹಂಗೆ ಹೋಗಕ್ಕಾಗಲ್ಲ. ಅಲ್ಲಿ ಒಂದು ಮಾತು ಹೇಳ್ತಾ ಇದ್ದಾನೆ ಅಬ್ರಹಾಮ, ಧರ್ಮಶಾಸ್ತ್ರವು ಪ್ರವಾದಿಗಳ ಪುಸ್ತಕವು ಅವರಿಗೆ ಕೊಡಲ್ಪಟ್ಟಿದೆ, ಅವರು ನರಕಕ್ಕೆ ಹೋಗದೆ ಪರದೇಶಕ್ಕೆ ಬರಬೇಕಾದ ಅವ್ರೇನ್ ಮಾಡ್ಬೇಕಂತೆ? ಇದನ್ನ ಓದಿ ತಿಳ್ಕೊಳ್ಳಿ. ಸಿ ಡೋಂಟ್ ಎಕ್ಸ್ಪೆಕ್ಟ್ ಅನದರ್ ಮಾರ್ಟಿನ್ ಲೂಥರ್. ಪಾಸ್ಟರ್ ನಮ್ಮ ಚರ್ಚಲ್ಲಿ ಹಂಗೆ, ಪಾಸ್ಟರ್ ಇಲ್ಲ ಬ್ರದರೇ ನಮ್ಮ ಚರ್ಚಲ್ಲಿ ಹಿಂಗೆ. ಅಯ್ಯೋ, ನಿಮ್ ಚರ್ಚ್ ಅಲ್ಲ ಕಣಯ್ಯ, ದೇವ್ರ ಚರ್ಚು. ಗೊತ್ತದಲ್ಲ? ಸೊ ನಿಮ್ ಚರ್ಚಿಗೆ ದೇವರು ಒಂದು ಪ್ರತ್ಯೇಕವಾಗಿ ಲೇಔಟ್ ಕಟ್ಕೊಟ್ಟಿಲ್ಲ ಅಲ್ಲಿ ಇದಕ್ಕೆ ವಾಸ ಮಾಡೋದಕ್ಕೆ. ಇವತ್ತು ನಾವು ಇಲ್ಲಿ ಕೆಲವು ಕಡೆ ಹೋಗ್ಬೇಕಾದ್ರೆ ಲೇಔಟ್ ನೋಡ್ತೀವಿ, CSI ಲೇಔಟ್ ಪ್ರತ್ಯೇಕವಾಗಿ ಗೌರಿಬಿದ್ನೂರು ಆ ಏರಿಯಾದಲ್ಲಿ ಹೋಗ್ಬೇಕಾದ್ರೆ ಲೇಔಟ್ CSI ಲೇಔಟ್. ಈ ವರ್ಮವಾಗ್ರ ಬಂದ್ಬಿಟ್ರೆ IPC ಲೇಔಟ್. ಹೆಸರು ಇಲ್ಲ, ಬಟ್ಟು ಇದು IPC ಲೇಔಟ್ ತರ. ಪರ್ಲೋಕಕ್ಕೆ ಹೋದಾಗ ಅಲ್ಲಿ IPC ಲೇಔಟ್, CSI ಲೇಔಟ್,
AG ಲೇಔಟ್, ಚರ್ಚ್ ಆಫ್ ಗಾಡ್ ಲೇಔಟ್ ಇಲ್ಲ. ಅಲ್ಲಿರೋದು ಒಂದೇ ಒಂದು ಲೇಔಟು. ಸ್ವಾಮಿ ನಮ್ಮ IPCಯಲ್ಲಿ ಈ ಥರ ಬೋಧನೆ ಮಾಡಿದ್ರು, ನಾವು ಈ ಥರ ಆರಾಧನೆ ಮಾಡಿದ್ವಿ, ಜಾಗ ಖಾಲಿ ಮಾಡು, ನೋ ಪ್ಲೇಸ್. ಐ ಡೋಂಟ್ ನೋ ಹೂ ಯು ಆರ್. ದೇವ್ರು ಹೇಳ್ತಾನೆ ಮತ್ತಾಯನ ಬರೆಸುವ ವಾರ್ತೆಯಲ್ಲಿ, ಸ್ವಾಮಿ ನಾವು ಬೋಧನೆ ಮಾಡಿದ್ವಿ, ನಾವು ಡ್ಯಾನ್ಸ್ ಮಾಡಿದ್ವಿ, ನಾವು ದವ್ವಗಳವರೆಗೆ ಹಾಕಿದ್ವಿ. ಹೋಗಲ್ಲೇ, ನೀವು ಯಾರೇ ಗೊತ್ತಿಲ್ಲ ನನಗೆ. ಬೈಬಲ್ ಹಂಗೆ ಬರ್ತಿದೆ, ಧರ್ಮವನ್ನ ಮೀರಿ ನಡೆಯುವವರೇ ನನ್ನನ್ನು ಬಿಟ್ಟು ತೊಲಗಿ ಹೋಗ್ರಿ. ರೂಪಾಂತರಕ್ಕೆ ಇರುವಂತ ಏಕೈಕ ಮಾರ್ಗ ಏನು? ಓದ್ರಿ. ನಿಮ್ಮ ಪಾಸ್ಟರ್ ಬೋಧನೆ ಮಾಡೋ ರೀತಿಯಲ್ಲಿ ನಾವು ಓದಬಾರ್ದು, ದೇವರ ವಾಕ್ಯ ಬರೆದ ರೀತಿಯಲ್ಲಿ ಓದ್ರಿ. ಮೋಶೆ ಬರೆದ ರೀತಿಯಲ್ಲಿ ಓದಿ ಕೇಳಿಸಿಕೊಂಡಾಗ ಏನ್ ಮಾಡ್ದ? ತನ್ನ ಬಟ್ಟೆಯನ್ನು ಹರ್ಕೊಂಡ, ಮೊಣಕಾಲು ಊರ್ದ, ಪ್ರಾರ್ಥನೆ ಮಾಡ್ದ. ಇಡೀ ತನ್ನ ಸಾಮ್ರಾಜ್ಯದಲ್ಲಿರುವಂತ ಎಲ್ಲ ಹಿರಿಯರನ್ನ ಬರಕ್ಕೆ ಹೇಳ್ದ ಯೆರೂಸಲೇಮಿಗೆ. ಅವರ ಮುಂದೆ ಓದಿಸ್ತಾ ಅವರು ತೀರ್ಮಾನ ಮಾಡಿದ್ರು, ಹೌದು, ಎಸ್ ವಿ ಡಿಡ್ ಈವಿಲ್ ಇನ್ ದ ಸೈಟ್ ಆಫ್ ಗಾಡ್. ದೇವರ ಮುಂಭಾಗದಲ್ಲಿ ನಾವು ಪಾಪ ಮಾಡಿದ್ವಿ. ದೇ ರಿಸ್ಟೋರ್ ದೆಮ್ಸೆಲ್ಫ್. ಈ ಮುಂಜಾನೆಯಲ್ಲಿ ನನ್ನನ್ನು ಕೇಳುವಂತ ನನ್ನ ಪ್ರೀತಿಯ ದೇವಜನರೇ, ಐ ನೋ ಇಟ್ ಇಸ್ ಟು ಲಾಂಗ್, ಬಹಳ ಉದ್ದಾಯಿತು ಪ್ರಸಂಗ. ಬಟ್ ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಯು ದಟ್, ಈ ಒಂದು ಮಾಧ್ಯಮದ ಮೂಲಕವಾಗಿ ಒಂದು ವಿಚಾರವನ್ನು ನಿಮಗೆ ಹೇಳ್ತೇನೆ. ಇವತ್ತು ದೇವರ ವಾಕ್ಯ ನಮ್ಮ ಆರಾಧನಾ ರೀತಿಯನ್ನು ನೋಡಿ ನಮಗೆ ಸವಾಲಾಗ್ತಾ ಇದೆ. ಏನು ಸವಾಲಾಗ್ತಾ ಇದೆ? ನೀವು ಮಾಡುತ್ತಿರುವಂಥದ್ದು ತಪ್ಪು ಎಂಬುದನ್ನು ಸವಾಲಾಗ್ತಾ ಇದೆ. irrespective of denomination, ಯಾವ ಪಂಗಡಗಳು ಇದಕ್ಕೆ ಹೊರತಾಗಿಲ್ಲ. ಈ ಮುಂಜಾನೆಯಲ್ಲಿ ನೀನು ನಾನೇನ್ ಮಾಡಬೇಕು? ನಾನು ಯಾವಾಗಲೂ ಹೇಳ್ತೇನೆ, ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಪುಸ್ತಕಗಳು ತೆರೆಯಲ್ಪಟ್ಟವು. ಜೀವಬಾಧಿರ ಪುಸ್ತಕ ಎಂಬ ಪುಸ್ತಕ ತೆರೆಯಲ್ಪಟ್ಟಿತ್ತು. ಆ ಪುಸ್ತಕದಲ್ಲಿ ಬರೆದಿರುವ ಆಧಾರದ ಮೇಲೆ ಪ್ರತಿಯೊಬ್ಬನಿಗೆ ನ್ಯಾಯ ತೀರ್ಪಾಯಿತು. ಎಲ್ಲೂ ಬರೆಯಲ್ಪಟ್ಟಿಲ್ಲ, ಅಲ್ಲಿ ನಮ್ಮ ಬೈಲಾ ಓಪನ್ ಆಯಿತು, ಪೆಂಟೆಕೋಸ್ಟ್ ಬೈಲಾ ಓಪನ್ ಆಯಿತು, ಇಲ್ಲ ಮೇಲಿನ ಸಭೆಯ ಬೈಲಾ ಓಪನ್ ಆಯಿತು. ಮೇಲಿನ ಸಭೆಗಳು ಅಳವಡಿಸಿಕೊಂಡಿರುವ ರೀತಿಗೆ ಅನುಸಾರವಾಗಿ ನ್ಯಾಯ ತೀರ್ಪಾಗಲಿಲ್ಲ. ಪೆಂಟೆಕೋಸ್ಟ್ ಸಭೆಗಳು ಬರೆದುಕೊಂಡಿರುವ ಬೈಲಾ ಪ್ರಕಾರವಾಗಿ ನ್ಯಾಯ ತೀರ್ಪಾಗೋದಿಲ್ಲ. ದೇವರ ನ್ಯಾಯ ತೀರ್ಪಾಗುವುದು ಪರಲೋಕದಲ್ಲಿ ಒಂದು ಪುಸ್ತಕ ಬರೆಯಲ್ಪಟ್ಟಿದೆ. ಆ ಪುಸ್ತಕದಲ್ಲಿ ಬರೆದಿರುವ ಪ್ರಕಾರವಾಗಿ ನಮಗೆ ನ್ಯಾಯ ತೀರ್ಪಾಗ್ತದೆ. ಪ್ರಕಟಣೆ ಪುಸ್ತಕ ಅದರ 21ನೇ ಅಧ್ಯಾಯದಲ್ಲಿ ನೋಡ್ತೀವಿ, ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಭೂಮಂಡಲವು ಇಲ್ಲದೆ ಹೋಯಿತು, ಸಮುದ್ರವು ಇಲ್ಲ. ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮ್ ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಶಾಶ್ವತವಾದ ಸಮಾಧಾನ. ಇವತ್ತು ನಾವು ಅಡ್ವೆಂಟ್ ಸೀಸನ್ 2ನೇ ವಾರ, ಸಮಾಧಾನದ ವಾರವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದು ಸಮಾಧಾನ ಯಾವುದು? ಹೊಸ ಯೆರೂಸಲೇಮ್ ಬರ್ತದೆ, ಶಾಶ್ವತವಾದ ಸಮಾಧಾನ. ಆ ಸಮಾಧಾನಕ್ಕೆ ನಾವು ಬಾಧ್ಯಸ್ಥರಾಗಬೇಕಾದ್ರೆ ಇವತ್ತು ನಾವೇನ್ ಮಾಡಬೇಕು? ವಿ ಶುಡ್ ಬ್ಯಾಕ್ ಟು ದ ಬೈಬಲ್. ದೇವರ ವಾಕ್ಯಕ್ಕೆ ನಾವು ತಿರುಗಬೇಕು. ಇಲ್ಲದೆ ಹೋದ್ರೆ ಏನಂದ್ರೆ ನೀನು ಮಾಡುವಂಥದ್ದೆಲ್ಲ ವ್ಯರ್ಥ, ಎಲ್ಲ ವ್ಯರ್ಥ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮನ್ನೇ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ವಾಕ್ಯದ ಗುಡಾರ್ಥಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ.
ಈ ಮುಂಜಾನೆಯಲ್ಲಿ ಕರ್ತನೆ ಮತ್ತು ದಾವರ್ತಿ ವಾಕ್ಯವನ್ನು ಕೇಳಿಸಿಕೊಡುತ್ತಾ ಪ್ರತಿಯೊಬ್ಬರನ್ನ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಕೇಳುವಂಥವರು ಮಾತ್ರವಲ್ಲದೆ ಅದನ್ನು ಅನುಸರಿಸುವಂತರಾಗಿ ಮಾರ್ಪಡಿಸಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅಲ್ಪರಾದ ನನ್ನ ಮತ್ತು ದಾವರ್ತಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ಈ ಮುಂಜಾನೆಯಲ್ಲಿ ನಮ್ಮೆಲ್ಲರ ಸಂಗಡ ಸದಾ ಕಾಲವನ್ನು ನೆಲೆಗೊಂಡಿರಲಿ. ಈ ಮುಂಜಾನೆಯಲ್ಲಿ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಈ ಸಮಾಧಾನದ ವಾರದಲ್ಲಿ ದೇವರು ನಮಗಾಗಿ ನಿತ್ಯವಾಗಿ ಇಟ್ಟಿರುವಂತಹ ಆ ಸಮಾಧಾನದ ಆ ನಿರೀಕ್ಷೆಯಲ್ಲಿ ನಾವು ಮುಂದಕ್ಕೆ ಜೀವಿಸುವ ದೇವರು ನಿಮ್ಮೆಲ್ಲರನ್ನು ಧಾರಾಳವಾಗಿ ಮತ್ತು ದಾವರ್ತಿ ಆಶೀರ್ವದಿಸಲಿ.